ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾರ್ಚ್ 19, 2024 ಹಿಂದೂ ಪತ್ರಿಕೆಯಲ್ಲಿರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಸೊ ಇವತ್ತಿನ ಚರ್ಚೆಗೆ ತೆಗೆದುಕೊಂಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ, ಮೇನ್ಸ್ ಪರ್ಸ್ಪೆಕ್ಟಿವ್ ನಡೆಯಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಒಂದು ಮೆಂಟಲ್ ಹೆಲ್ತ್ ಇಶ್ಯೂ, ಹೋಮ್ಲೆಸ್ ಫೀಲ್ ಆಗುವಂಥದ್ದಾಗಲಿ, ವೈಲೆನ್ಸ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಡೇಟಾವನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಮಹಿಳೆಯರ ಒಂದು ಎಂಪವರ್ಮೆಂಟ್ಗೆ ಸಂಬಂಧಪಟ್ಟಂಥ ಅದರ್ ಪರ್ಸ್ಪೆಕ್ಟಿವನ್ನು ನಾವು ಈ ಒಂದು ಆರ್ಟಿಕಲ್ ನಡೆಯಲ್ಲಿ ಕಾಣಬಹುದು. ಇನ್ನು ಇಂಡಿಯನ್ ಓಷನ್ ಅಡಿನಲ್ಲಿ ನಾವು ಹೆಚ್ಚು ಫೋಕಸನ್ನು ಮಾಡ್ತಾ ಇದ್ದೀವಿ. ಎಲ್ಲ ಒಂದು ಕಣ್ಣನ್ನು ನಾವು ಇಂಡಿಯನ್ ಓಷನಲ್ಲಿ ಯಾಕೆ ಇಡಬೇಕು, ರೀಜನ್ ಲೆವೆಲಲ್ಲಿ ಆಗ್ತಾ ಇರುವಂಥ ಕೆಲವೊಂದಿಷ್ಟು ಅನ್ಸರ್ಟನಿಟಿಗಳನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಇನ್ನು ಭಾರತ ನ್ಯೂಕ್ಲಿಯರ್ ಡಿಟರೆನ್ಸ್ಗೆ ಸಂಬಂಧಪಟ್ಟಂಥ ಒಂದು ಹೊಸ ಟೆಕ್ನಾಲಜಿಯನ್ನು, ಮಿಷನ್ ದಿವ್ಯಾಸ್ತ್ರ ನಡಿನಲ್ಲಿ ಇರುವಂಥ ಒಂದು ಅಪ್ಡೇಷನ್ಸನ್ನು ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಪರ್ಸ್ಪೆಕ್ಟಿವನ್ನು ಸಹ ನಾವಿಲ್ಲಿ ಕನೆಕ್ಟ್ ಮಾಡುವಂಥದ್ದು. ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸಂಬಂಧಿಸಿದಂತೆ ರೀಸೆಂಟಾಗಿ ಯುರೋಪಿಯನ್ ಕಂಟ್ರಿಗಳೊಂದಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ಮಂತ್ಲಿ ಟೆಂಪ್ರೇಚರನ್ನು ನಾವು ಗಮನ ಹರಿಸ್ತಾ ಬಂದರೆ, ಇವಾಗ ಆಲ್ರೆಡಿ ಸ್ಪ್ರಿಂಗ್ ಕಂಪ್ಲೀಟ್ ಆಗ್ತಾ ಇದೆ. ಈ ಒಂದು ಟೆಂಪ್ರೇಚರಲ್ಲಿ ಆಗ್ತಾ ಇರುವಂಥ ಒಂದು ಬದಲಾವಣೆಯನ್ನು ನಾವು ಕಾಣಬಹುದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಆರ್ಟಿಕಲನ್ನು ನಾವು GS ಪೇಪರ್ 3 ನಡೆಯಲ್ಲಿ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಬಹುದು. ಇನ್ನು ಮುಂದಿನ ಆರ್ಟಿಕಲ್ ನಡಿಯಲ್ಲಿ ಕನ್ಸರ್ವೇಷನ್ಗೆ ಸಂಬಂಧಿಸಿದಂತೆ ಕ್ಯಾಪಿಟಿವ್ ಎಲಿಫೆಂಟ್ ರೂಲ್ ನಡಿಯಲ್ಲಿ ಏನು ಚೇಂಜಸನ್ನು ಮಾಡಿದ್ದಾರೆ. ಸೊ ಇಲ್ಲಿ ಎಲಿಫೆಂಟ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ, ಟ್ರಾನ್ಸ್ಪೋರ್ಟ್ ಮಾಡುವಂತಹ ಸಂದರ್ಭ, ಟ್ರಾನ್ಸ್ಲೊಕೇಶನನ್ನು ಮಾಡ್ತಾ ಇರ್ತಾರಲ್ಲ, ಈ ಸಂದರ್ಭದಲ್ಲಿ ಏನೇನು ರೂಲ್ಸನ್ನು ಹೊಸದಾಗಿ ತಂದಿದ್ದಾರೆ ಅನ್ನುವಂಥ ಒಂದು ಅಪ್ಡೇಷನನ್ನು ನಾವು ಕಾಣ್ಬೋದು. ಇಷ್ಟು ಆರ್ಟಿಕಲ್ಸನ್ನು ನಾವು ಇವತ್ತಿನ ಒಂದು ಚರ್ಚೆಯಲ್ಲಿ ಕಾಣಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್ ಯಾವ ರೀತಿಯಾಗಿದೆ, ವೈಲೆನ್ಸ್, ಹೋಮ್ಲೆಸ್ನೆಸ್ ಆ್ಯಂಡ್ ವುಮನ್ಸ್ ಮೆಂಟಲ್ ಹೆಲ್ತ್ ಅನ್ನುವಂಥ ಒಂದು ಆರ್ಟಿಕಲನ್ನು ಕಾಣ್ತಾ ಇದ್ದೀವಿ. ಸೊ ಈ ಒಂದು ಆರ್ಟಿಕಲಲ್ಲಿರುವಂತಹ ಕೋರ್ ಇನ್ಫಾರ್ಮೇಷನ್ಸನ್ನು ನಾವು ಗಮನ ಹರಿಸೋದಾದರೆ, ಬೇಸಿಕಲಿ ಈ ಒಂದು ಆರ್ಟಿಕಲ್ ಫೋಕಸ್ ಮಾಡ್ತಾ ಇದ್ದು ಮಹಿಳೆಯರ ಒಂದು ಮೆಂಟಲ್ ಹೆಲ್ತ್ಗೆ ಸಂಬಂಧಪಟ್ಟಂತೆ. ಯಾಕೆ ಮಹಿಳೆಯರ ಮೇಲೆ ಇವತ್ತು ಅಷ್ಟೊಂದು ವೈಲೆನ್ಸ್ ಆಗ್ತಾ ಇದೆ, ಹೋಮ್ಲೆಸ್ ಫೀಲ್ನೆಸ್ ಆಗುವಂಥ ಒಂದು ಕಂಡೀಷನ್ ಆಗಿರ್ಬೋದು, ಮೆಂಟಲ್ ಹೆಲ್ತ್ಗೆ ಸಂಬಂಧಪಟ್ಟಂಥ ಇಶ್ಯೂಸನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೊತಾ ಇದ್ದೀವಿ. ಸೊ ಪರ್ಟಿಕ್ಯುಲರ್ಲಿ ಭಾರತ ಒಂದು ಡೇಟಾವನ್ನು ಇಲ್ಲಿ ಕಲೆಕ್ಟ್ ಮಾಡಿದೆ. ಓಕೆ, ಪರ್ಸನಲ್ ಸ್ಟೋರೀಸ್ಗಳ ಆಧಾರದ ಮೇಲೆ ರಿಸರ್ಚ್ಗಳ ಒಂದು ಫೈಂಡಿಂಗ್ಸನ್ನು ಕಾಣ್ತಾ ಇದ್ದೀವಿ. ಅದರಲ್ಲೂ ಪ್ರೆಸೆಂಟ್ ಕಂಡೀಷನಲ್ಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ನಡಿನಲ್ಲಿರ್ತಕ್ಕಂಥ ಪರ್ಸ್ಪೆಕ್ಟಿವನ್ನು ನಾವು ಕನ್ಸಿಡರ್ ಮಾಡೋದಾದರೆ, ಭಾರತದ ಮೇಲೆ, ಮಹಿಳೆಯರ ಮೇಲೆ ಆಗ್ತಾ ಇರುವಂತಹ ಫಿಸಿಕಲ್ ವಯಲೆನ್ಸ್, ಸೊ ದೈಹಿಕವಾಗಿ ಅವ್ರಿಗೆ ಮೇಲೆ ಮಾಡ್ತಾ ಇರುವಂಥ ಒಂದು ಟಾರ್ಚರ್ ಸರಿಸುಮಾರು 30% ಫಿಸಿಕಲ್ ವಯಲೆನ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದನ್ನು ಕಾಣ್ತಾ ಇದ್ವಿ. ಸೊ ಏಜ್ ಗ್ರೂಪನ್ನು ನಾವು ನೋಡೋದಾದರೆ ಸರಿಸುಮಾರು 15 ಇಯರ್ಸ್ ಇರ್ತಾರಲ್ಲ, 15 ಇಯರ್ಸ್ ಅಬೋವ್ ಇರ್ತಕ್ಕಂತಹ ಮಹಿಳೆಯರ ಮೇಲೆ ಆಗುವಂಥ ಒಂದು ದೌರ್ಜನ್ಯವನ್ನು ಕಾಣ್ತಾ ಇದ್ವಿ. ಇದು ಫಿಸಿಕಲ್ ಎಕ್ಸ್ಪೀರಿಯನ್ಸ್ಗೆ ಸಂಬಂಧಪಟ್ಟಂಥ ಒಂದು ಡೇಟಾ. ಇನ್ನು 6% ಆಗ್ತಾ ಇರುವಂಥದ್ದು ಸೆಕ್ಷುವಲ್ ವಯಲೆನ್ಸನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಈ ಒಂದು ಡೇಟಾವನ್ನು ಗಮನ ಹರಿಸಿದರೆ ಮಹಿಳೆಯರ ಮೇಲಿರ್ತಕ್ಕಂಥ ಒಂದು ದೌರ್ಜನ್ಯವನ್ನು ಅಥವಾ ಅವರು ಇವತ್ತು ಎಷ್ಟರ ಮಟ್ಟಿಗೆ ಮೆಂಟಲ್ ಹೆಲ್ತ್ ರಿಸ್ಕನ್ನು ಫೇಸ್ ಮಾಡ್ತಾ ಇದ್ದಾರೆ ಅಂತ ಕಾಣ್ಬೋದು. ಈ ಒಂದು ಡೇಟಾ ಹೈಲೈಟ್ ಮಾಡೋ ಪ್ರಕಾರ, ಈ ಒಂದು ಸ್ಟಡೀಸ್ನಲ್ಲಿ ಕನ್ಸಿಡರ್ ಮಾಡೋ ಪ್ರಕಾರ, ಸೊ ಮಹಿಳೆಯರಿಗೆ ಹೋಮ್ಲೆಸ್ಸನ್ನು ಕ್ರಿಯೇಟ್ ಮಾಡುವಂತಹ ಕಂಡೀಷನ್ಸ್, ಮೆಂಟಲ್ ಹೆಲ್ತ್ ಕಂಡೀಷನ್ಸನ್ನು ಕ್ರಿಯೇಟ್ ಮಾಡೋದು ಒಂದು ವಿಷಯಸ್ ಸೈಕಲ್ ಆಗಿದೆ ಅಂತಲೇ ಹೇಳ್ಬೋದು. ಈ ಒಂದು ವಯಲೆನ್ಸ್ ಮುಖಾಂತರ ಅವರ ಒಂದು ರಿಲೇಷನ್ಶಿಪ್ ನಡಿನಲ್ಲಿ ಆಗ್ತಾ ಇರುವಂಥ ಒಂದು ತೊಂದರೆಗಳಾಗಿರ್ಬೋದು, ಇದರಿಂದ ಅವರು ಪೆಟ್ರಾರ್ಕಿ ಕಂಡೀಷನ್ ಏನಿದೆಯಲ್ಲ ಅದ್ರ ವಿರುದ್ಧ ಹೋಗಲಿಕ್ಕೆ ಆಗ್ತಾಯಿಲ್ಲ. ಪೆಟ್ರಾರ್ಕಿ ವಿರುದ್ಧ ಹೋಗ್ತಾ ಇದ್ದಾರೆ ಅಂತಂದರೆ ಅದೇನಾಗುತ್ತೆ ಅಂದರೆ ಅವರು ಅಬ್ನಾರ್ಮಲ್ ಇದ್ದಾರೆ ಅನ್ನುವಂಥ ಒಂದು ಕ್ರಿಯೇಷನ್ ಆಗಿಬಿಟ್ಟಿದೆ. ಸೊ ಯಾರಿವತ್ತು ಪೆಟ್ರಾರ್ಕಿಯನ್ನು ಫಾಲೋ ಮಾಡ್ತಾ ಇಲ್ಲ, ಅದರಲ್ಲಿ ಆ ಪೆಟ್ರಾರ್ಕಿಯನ್ನು ಫಾಲೋ ಮಾಡದೇ ಇರುವಂಥ ಒಂದು ಕಂಡೀಷನ್ಸ್ ಏನಿದೆಯಲ್ಲ, ಆ ಸೊಸೈಟಿಯಿಂದ ಬಾಹಿರ ಆಗ್ತಾ ಇರುವಂಥ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಮಹಿಳೆಯರು ಎಂಥವರು ಇವತ್ತು ಫೇಸ್ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ತೊಂದರೆಗಳನ್ನಂತಂದರೆ, ಎಕನಾಮಿಕಲಿ ಸ್ಟ್ರಾಂಗ್ ಇರದೇ ಇರೋರು ಹೆಚ್ಚು ಫೇಸ್ ಮಾಡ್ತಾ ಇದ್ದಾರೆ, ಪುವರ್ ಇರ್ತಕ್ಕಂಥ ಮಹಿಳೆಯರು. ಸೊ ಈ ಒಂದು ಪವರ್ಟಿ ಕಂಡೀಷನ್ ಆಗಿರ್ಬೋದು, ಬಡತನದ ಒಂದು ಕಂಡೀಷನ್ ಆಗಿರ್ಬೋದು, ಅಥವಾ ಅವರು ಯಾವ ಒಂದು ಕಾಸ್ಟ್ಗೆ ಬಿಲಾಂಗ್ ಆಗ್ತಾರೆ. ಸೊ ಜೆಂಡರ್ ಇಶ್ಯೂ ಇವೆಲ್ಲ ಏನು ಗೊತ್ತಾ, ನಮ್ಮ ಸೊಸೈಟಿಯಲ್ಲಿ ಆಗ್ತಾ ಇರುವಂತಹ ಬೇಸಿಕ್ ಡೈಮೆನ್ಷನ್ ಅಂತಲೇ ಹೇಳ್ಬೋದು. ಅಂದರೆ ಬೇಸಿಕ್ ಸ್ಟ್ರಕ್ಚರ್ ನಡಿನಲ್ಲಿ ಇಂಪ್ಲಿಕೇಶನ್ಸನ್ನು ಕ್ರಿಯೇಟ್ ಮಾಡ್ತಾ ಇರೋದು ಅಂತಲೇ ಹೇಳ್ಬೋದು. ಇದೊಂದು ಬ್ಯಾರಿಯರ್ ಅಂತಲೇ ಹೇಳ್ಬೋದು, ಸ್ಟ್ರಕ್ಚರಲ್ ಬ್ಯಾರಿಯರ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಈ ಸ್ಟ್ರಕ್ಚರಲ್ ಬ್ಯಾರಿಯರ್ಸ್ಗಳು ಇವತ್ತು ಮಹಿಳೆಯರಿಗೆ ಸಾಕಷ್ಟು ಚಾಲೆಂಜಸನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಅವರು ವೀಕರ್ ಆಗಿದ್ದಾರೆ, ವಲ್ನರೇಬಲ್ ಆಗಿದ್ದಾರೆ, ಮೆಂಟಲ್ ಹೆಲ್ತ್ ಇಶ್ಯೂಸನ್ನು ಫೇಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಇದನ್ನು ನಾವು ಅಡ್ರೆಸ್ ಮಾಡ್ಲಿಕ್ಕಂತಾನೆ ಒಂದು ಕಾಂಪ್ರಿಹೆನ್ಸಿವ್ ಆಗಿರ್ತಕ್ಕಂತಹ, ಹೇಗೆ ಅಕ್ನಾಲೇಜ್ ಮಾಡಬೇಕು, ನಮ್ಗೆ ಇಶ್ಯೂ ಗೊತ್ತಾಯ್ತಲ್ಲ, ಅವ್ರಿಗೆ ಇವಾಗ ಮೆಂಟಲ್ ಹೆಲ್ತ್ ಆಗಿದೆ, ಹಾಗೂ ಅವರ ಒಂದು ಎಕ್ಸ್ಪೀರಿಯನ್ಸ್ ಏನೇ ತುಂಬ ಬ್ಯಾಡ್ ಆಗಿದೆ. ಯಾಕಂದರೆ ಸೊಸೈಟಿನಲ್ಲಿರ್ತಕ್ಕಂಥ ಪೆಟ್ರಾರ್ಕಿಯಲ್ ನಾರ್ಮ್ಸ್ ಆಗಿರ್ಬೋದು, ಅಥವಾ ಈಗ ಅವರು ಗಂಡಿನ ಮನೆಗೆ ಹೋಗಬೇಕು ಅನ್ನುವಂಥ ಇಶ್ಯೂಸ್ಗಳು ಏನಿರುತ್ತಲ್ಲ, ಸೊ ಈ ಒಂದು ರಿಯಾಲಿಟೀಸ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಅವರ ಒಂದು ಫಿಸಿಕಲ್ ಹರಾಸ್ಮೆಂಟ್ ಆಗಿರ್ಬೋದು, ಸೆಕ್ಷುವಲ್ ಹರಾಸ್ಮೆಂಟ್ಸ್ಗಳು ತುಂಬ ಆಗ್ತಾ ಇರೋದ್ರಿಂದ ತೊಂದರೆ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಇವಾಗ ನಾವು ಹೆಂಗೆ ಅಡ್ರೆಸ್ ಮಾಡಬೇಕಪ್ಪ, ಇಶ್ಯೂಸನ್ನು ಇದೆ ಆಲ್ರೆಡಿ, ಈಗ ಇಶ್ಯೂಸನ್ನು ಅಕ್ನಾಲೇಜ್ ಮಾಡಬೇಕು ಅಂತಂದರೆ ಈ ಒಂದು ಕಾಂಪ್ಲೆಕ್ಸಿಟೀಸ್ಗೆ ಸಂಬಂಧಪಟ್ಟಂಥ ಸೊಲ್ಯೂಷನ್ಸನ್ನು ನೋಡೋದಾದರೆ ಇಲ್ಲಿ ಮಲ್ಟಿ ಡೈಮೆನ್ಷನಲ್ ಫ್ಯಾಕ್ಟರ್ಸ್ಗಳು ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು
ಇರೋದ್ರಿಂದ ಮಹಿಳೆಯರ ವೈಲೆನ್ಸ್ಗೆ ಸಂಬಂಧಪಟ್ಟಂತೆ ಮಲ್ಟಿ ಡೈಮೆನ್ಷನಲ್ ಫ್ಯಾಕ್ಟರ್ಸ್ಗಳನ್ನು ಕಾಣ್ತಾ ಇದ್ದೀವಿ. ಸೊ ಮೆಂಟಲ್ ಹೆಲ್ತ್ ಮತ್ತು ಹೋಮ್ಲೆಸ್ನೆಸ್ ಕ್ರಿಯೇಟ್ ಆಗೋಕ್ಕೆ ಬೇರೆ ಬೇರೆ ಫ್ಯಾಕ್ಟರ್ಸ್ಗಳಿದ್ದಾವೆ. ಆ ಫ್ಯಾಕ್ಟರ್ಸ್ಗಳನ್ನು ನಾವು ಅಡ್ರೆಸ್ ಮಾಡಬೇಕು. ಸಪೋರ್ಟಿವ್ ಮೇಜರ್ಸ್ಗಳನ್ನು ತರಬೇಕು. ಸರ್ಕಾರ ಇವತ್ತು ಕಾನೂನನ್ನು ತರ್ತಕ್ಕಂತಹ ಸಂದರ್ಭದಲ್ಲಿ ಸಪೋರ್ಟಿವ್ ಆಗಿರ್ತಕ್ಕಂಥ ಒಂದು ಮೇಜರ್ನ ತರಬೇಕು. ಸಪೋರ್ಟಿವ್ ಮೇಜರ್ಸನ್ನು ಹೇಗೆ ತರಬೇಕು? ಫಾರ್ ಎಕ್ಸಾಂಪಲ್ ಅವ್ರಿಗೆ ಇವಾಗ ಸರಿಯಾದಂತಹ ವೇಜನ್ನು ಕೊಡಬೇಕು. ಅನ್ಪೇಯ್ಡ್ ಲೇಬರ್ಸ್ಗಳು ತುಂಬ ಜನ ಇರ್ತಾರೆ. ಸೊ ಇಲ್ಲಿ ಒಂದು ನೆಟ್ವರ್ಕನ್ನು ಎನ್ಹಾನ್ಸ್ ಮಾಡಬೇಕು. ಫ್ಯಾಮಿಲಿ ಸ್ಟ್ರಕ್ಚರಲ್ಲಿ ಆಗ್ತಾ ಇರುವಂಥ ಒಂದು ಬದಲಾವಣೆ, ಅಲ್ಟರ್ನೇಟಿವ್ ಆಗಿರ್ತಕ್ಕಂಥ ಸೊಲ್ಯೂಷನ್ಸನ್ನು ತರಬೇಕು. ಈ ಒಂದು ಪೆಟ್ರಾರ್ಕಿಂದ ಅವ್ರಿಗೆ ಹಾರ್ಮ್ ಆಗ್ತಾ ಇದೆ ಅಂತಂದರೆ ಸೊಸೈಟಿ ಲೆವೆಲಲ್ಲಿ ನಮ್ಗೆ ಏನೇನು ಪಾಲಿಸಿ ಮುಖಾಂತರ ತರಲಿಕ್ಕೆ ಸಾಧ್ಯತೆ ಇದೆ ಮತ್ತು ಅವರಿಗೆ ಎಕಾನಾಮಿಕ್ ಇಂಡಿಪೆಂಡೆನ್ಸ್ ಮಾಡೋದ್ರಿಂದ ಇವಾಗ ಮಹಿಳೆ ಆರ್ಥಿಕವಾಗಿ ಸಬಲ ಇದ್ದಾಳೆ ಅಂತಂದರೆ ಈಸಿಯಾಗಿ ಅವ್ರಿಗೆ ಆದಾಯ ಸರಿಯಾಗಿ ಬರ್ತಾ ಇರುತ್ತೆ. ಸೊ ಇದರಿಂದ ಮನೆ ಮೇಲೆ ಇರ್ತಕ್ಕಂಥ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಈ ರೀತಿಯಂತಹ ಹರಾಸ್ಮೆಂಟ್ಸ್ಗಳು ಆಗದೇ ಇರುವಂಥ ಸಾಧ್ಯತೆಗಳು ಇರ್ತವೆ ಮತ್ತು ಆದ್ರೂ ಸಹ ಅವರು ಅಲ್ಲಿಂದ ಹೊರಬರಲಿಕ್ಕೆ ಇಮಿಡಿಯೇಟಾಗಿ ಸಾಕಾಗುತ್ತೆ. ಸೊ ಹಾಗಾಗಿ ಜೆಂಡರ್ ಸೆನ್ಸಿಟಿವ್ ಇಶ್ಯೂಸ್ಗಳು ಏನಿರ್ತಾವಲ್ಲ ಇದನ್ನು ಅಡ್ರೆಸ್ ಮಾಡಬೇಕು. ಸಪೋರ್ಟಿವ್ ಮೇಜರ್ಸ್ಗಳನ್ನು ತರಬೇಕು. ಈವನ್ ಎಜುಕೇಷನ್ ವೈಸೂ ಸಹ ನಾವಿವಾಗ ಶಾಲೆಯಲ್ಲಿರ್ತಕ್ಕಂತಹ ಎಜುಕೇಷನ್ ಅಡಿನಲ್ಲಿ ಮಹಿಳೆಯರ ಎಂಪವರ್ಮೆಂಟ್ ಆಗಿರ್ಬೋದು ಅಥವಾ ಜೆಂಡರ್ ಎಂಪವರ್ಮೆಂಟ್ಗೆ ಸಂಬಂಧಪಟ್ಟಂಥ ಏನೇನು ಮೈನ್ಯೂಟ್ ಇಶ್ಯೂಸ್ಗಳಿರ್ತಾವೆ ಅವನ್ನ ಅಡ್ರೆಸ್ ಮಾಡ್ಬೋದಲ್ಲ, ಸೆನ್ಸಿಟಿವ್ ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡ್ಬೋದಲ್ಲ. ಸೊ ಬಯಾಲಜಿಕಲಿ ಸಹ ನಾವು ಏನು ಮಾಡಬೇಕಾಗುತ್ತೆ, ಅರ್ಥ ಮಾಡ್ಕೋಬೇಕಾಗುತ್ತೆ. ಬಯಾಲಜಿಕಲ್ ಇನ್ಸೈಟ್ಸ್ಗಳನ್ನು ಸಹ ನಾವಿಲ್ಲಿ ಕಾಣಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಅಪ್ರೋಚ್ ಮಾಡಬೇಕಾಗಿರೋದು ಅಂತಂದರೆ ಮಲ್ಟಿಫೆಸೆಟೆಡ್ ಅಪ್ರೋಚನ್ನು ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾವು ಪ್ರೆಸೆಂಟ್ ಕಂಡೀಷನಲ್ಲಿ ಅವ್ರು ಏನು ಎಕ್ಸ್ಪೀರಿಯೆನ್ಸನ್ನು ಫೀಲ್ ಮಾಡ್ಕೋತಾ ಇದ್ದಾರೆ. ಸೊ ಒಂದು ಅಪ್ರೋಚ್ ಯಾವ ರೀತಿಯಾಗಿ ಬೆರಿಬೇಕು ಅಂತಂದರೆ ಅವ್ರಿಗೆ ಆಗ್ತಾ ಇರುವಂಥ ಒಂದು ತೊಂದರೆಯನ್ನು ನಾವು ಹೆಂಗೆ ರಿಕಗ್ನೈಸ್ ಮಾಡಬೇಕು. ಸೊ ಇನೋವೇಟಿವ್ ಆಗಿರ್ತಕ್ಕಂಥ ಒಂದು ಸೊಲ್ಯೂಷನ್ ಅಂತ ಬೇಕು. ಬೇಸಿಕಲಿ ನಾವು ಈ ಒಂದು ಆರ್ಟಿಕಲ್ ಅಡಿಯಲ್ಲಿ ಮೆಂಟಲ್ ಹೆಲ್ತ್ ಇಶ್ಯೂಸ್ಗೆ ಸಂಬಂಧಪಟ್ಟಂಥ ಫೋಕಸನ್ನು ಮಾಡ್ತಾ ಇದ್ದೀವಲ್ವಾ. ಸೊ ಲಾಂಗ್ ಟರ್ಮಲ್ಲಿ ಇದು ಎಷ್ಟು ಮಟ್ಟಿಗೆ ಅವ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಅವರ ಒಂದು ಬ್ರೈನ್ಗೆ ಇಂಪ್ಯಾಕ್ಟ್ ಆಗುತ್ತೆ, ಅವರ ಪ್ರೊಡಕ್ಟಿವಿಟಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಅವರ ಬಿಹೇವಿಯರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಇದನ್ನು ನಾವು ಅಡ್ರೆಸ್ ಮಾಡಬೇಕು ಅಂತಂದರೆ ಚೈಲ್ಡ್ಹುಡ್ ಲೆವೆಲಲ್ಲೇ ಸ್ವಲ್ಪ ಬದಲಾವಣೆಯನ್ನು ಮಾಡಬೇಕು. ಸೊ ಬಯಾಲಜಿಕಲ್ ಇನ್ಸೈಟ್ಸನ್ನು ನಾವು ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಅವರ ಒಂದು ಬಾಡಿ ಆರ್ಗನೈಸೇಷನ್ ಆಗಿರೋದು ತುಂಬ ಪ್ರೆಷರ್ ಇರುತ್ತೆ. ಸೆಕ್ಷುವಲ್ ಪ್ರೆಷರ್ ಆಗಿರ್ಬೋದು ಅಥವಾ ರಿಪ್ರೊಡಕ್ಟಿವ್ ಪ್ರೆಷರನ್ನು ಮಹಿಳೆ ಕ್ಯಾರಿ ಮಾಡ್ತಾ ಇರೋದ್ರಿಂದ ಅಪಾರ್ಟ್ ಫ್ರಮ್ ಫೈನಾನ್ಷಿಯಲ್ ಪ್ರೆಷರನ್ನು ಹೊರತುಪಡಿಸಿ ಮಹಿಳೆಯರಿಗೆ ರಿಪ್ರೊಡಕ್ಟಿವ್ ಪ್ರೆಷರು ಸಹ ಇದ್ದೇ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಮಲ್ಟಿಫೆಸೆಟೆಡ್ ಪರ್ಸ್ಪೆಕ್ಟಿವನ್ನು ತರಬೇಕು. ವೈಲೆನ್ಸ್ ಆಗಿರ್ತಕ್ಕಂಥ ಮಹಿಳೆಯರನ್ನು ನಾವು ಎಷ್ಟು ಮಟ್ಟಿಗೆ ಟ್ರೀಟ್ ಮಾಡಬೇಕು, ಅವ್ರಿಗೆ ಸೊಸೈಟಿಯಲ್ಲಿ ಒಂದು ರಿಕಗ್ನೈಸೇಷನ್ ಮಾಡಲಿಕ್ಕೆ ನಾವು ಎಷ್ಟು ಮಟ್ಟಿಗೆ ಅಪ್ರೋಚನ್ನು ಮಾಡಬೇಕಾಗತ್ತೆ. ಪಾಲಿಸಿ ಲೆವೆಲಲ್ಲಿ ಅಥವಾ ನೆಟ್ವರ್ಕನ್ನು ಹೆಂಗೆ ಎನ್ಹ್ಯಾನ್ಸ್ ಮಾಡಬೇಕು ಅನ್ನುವಂಥದ್ದನ್ನು ಕಾಣ್ಬೋದು. ಕೆಲವೊಂದಿಷ್ಟು ಸೆಂಟರ್ಸ್ಗಳನ್ನು ನಾವು ಐಡೆಂಟಿಫೈ ಮಾಡಬೇಕು. ಸೊ ಅವರ ಒಂದು ಮೆಂಟಲ್ ಹೆಲ್ತ್ ಇಶ್ಯೂಸನ್ನು ಅಡ್ರೆಸ್ ಮಾಡಲಿಕ್ಕಾಗಲಿ ಅಥವಾ ಮೆಂಟರ್ಸನ್ನು ನಾವು ಸೆಟಪ್ ಮಾಡುವಂಥದ್ದಾಗಲಿ. ಸೊ ಸರ್ಕಾರದ ಒಂದು ಅಧಿಕಾರ ವ್ಯಾಪ್ತಿ ನಡೆಯಲ್ಲಿ ವರ್ಕ್ ಮಾಡುವಂಥ ಎಂಟಿಟೀಸ್ಗಳನ್ನು ಅಥವಾ ಬಾಡೀಸ್ಗಳನ್ನು ನಾವು ಕ್ರಿಯೇಟ್ ಮಾಡಬೇಕು. ಪರ್ಟಿಕ್ಯುಲರ್ಲಿ ಇವಾಗ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತಹ ಹೆಲ್ತನ್ನು ನಾವು ಅಡ್ರೆಸ್ ಮಾಡಲಿಕ್ಕೆ ಹೆಂಗೆ ನೋಡ್ತಾ ಇದ್ದೀವಿ. ಇವಾಗ ಮದುವೆಯಾಗಿ ಅದರಲ್ಲೂ ಮಕ್ಕಳನ್ನು ಮಾಡ್ತಾ ಇರತಕ್ಕಂತಹ ತಾಯಂದಿರಿಗೆ ಎಷ್ಟು ಮಟ್ಟಿಗೆ ಸರ್ಕಾರ ಫೋಕಸನ್ನು ಮಾಡ್ತಾ ಇರುತ್ತೆ. ಮಕ್ಕಳ ಒಂದು ಹೆಲ್ತ್ ಆಗಿರಬಹುದು, ಮಹಿಳೆಯರ ಹೆಲ್ತ್ ಪ್ರೆಗ್ನೆನ್ಸಿ ಟೈಮಲ್ಲಿ ಎಷ್ಟು ಮಟ್ಟಿಗೆ ನೋಡಬೇಕು, ಆಶಾ ವರ್ಕರ್ಸ್ಗಳು ಇವೆಲ್ಲ ಹೇಗೆ ವರ್ಕ್ ಮಾಡ್ತಾ ಇರ್ತಾರಲ್ಲ. ಸೊ ಇದೇ ಆಧಾರದ ಮೇಲೆ ಮೆಂಟಲ್ ಹೆಲ್ತ್ಗೆ ಸಂಬಂಧಪಟ್ಟಂತೆ ನಾವು ಎಷ್ಟು ಮಟ್ಟಿಗೆ ಕಾಣ್ತಾ ಇದ್ದೀವಿ. ಸೊ ಅವರನ್ನು ಒಂದು ಕನ್ಸೋಲ್ ಮಾಡಲಿಕ್ಕಾಗಲಿ ಮತ್ತೆ ಅವರು ವಾಪಸ್ ಸರಿಯಾದಂತಹ ಜೀವನ ನಡೆಸಲಿಕ್ಕೆ ಅವರು ಸರಿಯಾದಂತಹ ಒಂದು ಮೇನ್ ಸ್ಟ್ರೀಮ್ ಬರಲಿಕ್ಕೆ ನಾವು ಎಷ್ಟು ಮಟ್ಟಿಗೆ ಎಫರ್ಟ್ಸ್ನ ಹಾಕ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ನಮ್ಮ ಆನ್ಸರ್ ನಡಿಯಲ್ಲಿ ಪಾಸಿಟಿವ್ ಅಪ್ರೋಚನ್ನು ಕೊಡಬೇಕು. ಇಲ್ಲಿರುವಂಥ ಡೈಮೆನ್ಷನ್ ಏನಿದೆ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಮೆಂಟಲ್ ಹೆಲ್ತ್ಗೆ ಸಂಬಂಧಪಟ್ಟಂಥ ಒಂದು ಇಶ್ಯೂಸನ್ನು ಅಡ್ರೆಸ್ ಮಾಡ್ತಾ ಇದ್ದಾರೆ. ಸೊ ಫಸ್ಟು ಡೇಟಾವನ್ನು ಇಲ್ಲಿ ಕವರ್ ಮಾಡ್ಬೋದು. ನ್ಯಾಷನಲ್ ಹೆಲ್ತ್ ಫ್ಯಾಮಿಲಿ ಸರ್ವೇನಲ್ಲಿರ್ತಕ್ಕಂಥ ಡೇಟಾಸ್ಗಳ ಆಧಾರದ ಮೇಲೆ ಇಷ್ಟು ಮಟ್ಟಿಗೆ ಮಹಿಳೆಯರು ತೊಂದರೆಯನ್ನು ಫೇಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಐಡೆಂಟಿಫೈ ಮಾಡಿರ್ತಕ್ಕಂಥ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ಸನ್ನು ಹೆಂಗೆ ತರಬೇಕು, ಪಾಲಿಸಿ ಲೆವೆಲಲ್ಲಿ ಎಷ್ಟು ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಡೈಮೆನ್ಷನ್ ನಾವಿಲ್ಲಿ ಕವರ್ ಮಾಡ್ಬೋದು. ಜನರಲಿ ಈ ರೀತಿಯಂಥ ಐಡಿಯಾಸ್ಗಳು ನಮಗೆ ಇಂಪಾರ್ಟೆಂಟ್. ಎಕ್ಸಾಮಿನೇಷನಲ್ಲಿ ಮೇನ್ಸಲ್ಲಿ ನಾವು ವುಮೆನ್ಸ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸಲ್ಲಿ ಇಷ್ಟು ಪರ್ಸ್ಪೆಕ್ಟಿವನ್ನು ಜನರಲ್ ಆಗಿ ತೆಗೆದುಕೊಳ್ಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ತೆಗೆದುಕೊಳ್ಳೋದಾದರೆ ನ್ಯೂಕ್ಲಿಯರ್ ಡಿಟರೆನ್ಸ್ಗೆ ಸಂಬಂಧಪಟ್ಟಂತೆ ಭಾರತದ ಒಂದು ಪೊಸಿಷನ್ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಮಿಷನ್ ದಿವ್ಯಾಸ್ತ್ರವನ್ನು ನಾವೇನು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇಲ್ಲಿ ಅಗ್ನಿ 5 ಬ್ಯಾಲಿಸ್ಟಿಕ್ ಮಿಸೈಲ್ಗೆ ಸಂಬಂಧಪಟ್ಟಂತೆ ಸಕ್ಸಸ್ಫುಲಿ ಒಂದು ಟೆಕ್ನಾಲಜಿನ ನಾವು ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ. ಈ ಒಂದು ಟೆಕ್ನಾಲಜಿ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ರೀ ಎಂಟ್ರಿ ವೆಹಿಕಲ್ ಅನ್ನುವಂಥದ್ದಾಗಲಿ. ಸೊ ಇಲ್ಲಿ ನಾವು ಗಮನ ಹರಿಸ್ಬೋದು. ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ರೀ ಎಂಟ್ರಿ ವೆಹಿಕಲ್ ಅನ್ನೋದನ್ನು ನಾವು ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ. ಈ ಒಂದು ಟೆಕ್ನಾಲಜಿ ಮುಖಾಂತರ ನಾವು ನಮ್ಮ ಒಂದು ಶತ್ರು ಎನಿಮಿಗಳನ್ನು ನೋಡೋದಾದರೆ ಬೇರೆ ಬೇರೆ ಕಡೆ ಒಂದು ಲೊಕೇಶನ್ ಆಗಿದ್ದರೆ, ಬೇರೆ ಬೇರೆ ಜಿಯೋಗ್ರಫಿಕಲ್ ಏರಿಯಾ ನಡಲಿ ಲೊಕೇಟ್ ಆಗಿದ್ದರೆ ಮಲ್ಟಿಪಲ್ ಟೈಮ್ಸಲ್ಲಿ ಒಂದೇ ಒಂದು ಟಾರ್ಗೆಟ್ನ ಮುಖಾಂತರ ಈಸಿಯಾಗಿ ನಾವು ಟಾರ್ಗೆಟನ್ನು ಮಾಡ್ಬೋದು. ಸೊ ಈ ರೀತಿಯಾದಂಥ ಒಂದು ಟೆಕ್ನಾಲಜಿಯನ್ನು ಅಳವಡಿಸ್ಕೋತಾ ಇದ್ದೀವಿ ಅಂತ. ಸೊ ಈ ಟೆಕ್ನಾಲಜಿಯನ್ನು ಹೊಂದಿರತಕ್ಕಂತಹ ಕೆಲವು ರಾಷ್ಟ್ರಗಳನ್ನು ನಾವು ನೋಡೋದಾದರೆ
ಇಲ್ಲಿ ರಷ್ಯಾವನ್ನು ಕಾಣ್ಬೋದು. ರಷ್ಯಾ ಆಲ್ರೆಡಿ ಇದೆ, ಯುನೈಟೆಡ್ ಸ್ಟೇಟ್ಸ್ ಆಗಿರ್ಬೋದು, ರಿಪಬ್ಲಿಕ್ ಆಫ್ ಚೈನಾ ಇದೆ, ಫ್ರಾನ್ಸ್ ಇದೆ, ಯುನೈಟೆಡ್ ಕಿಂಗ್ಡಮ್, ಇವುಗಳು ಈ ಒಂದು ಕೆಪಾಬಿಲಿಟಿಯನ್ನು ಹೊಂದಿದ್ದಾರೆ. ಇವಾಗ ಭಾರತನೂ ಸಹ ಇಲ್ಲಿ ನ್ಯೂಕ್ಲಿಯರ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ನಾವು ಈಸಿಯಾಗಿ ಟಾರ್ಗೆಟ್ ಮಾಡ್ಬೋದು. ಮಲ್ಟಿಪಲ್ ಲೊಕೇಶನ್ ಅಡಿಯಲ್ಲಿ ಅಟ್ ಎ ಟೈಮ್ ಅಂತ ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು, ಇಂಡಿಪೆಂಡೆಂಟ್ಲಿ ಅಟ್ ಎ ಟೈಮ್. ಡೆಫಿನೆಟ್ಲಿ ಇದರಿಂದ ನಮಗೆ ಅರ್ಥ ಆಗುತ್ತೆ ಭಾರತದ ಒಂದು ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು DRDOನ ಪ್ರಾಡಕ್ಟನ್ನು ಏನು ಕಾಣ್ತಾ ಇದ್ದೀವಿ, ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಭಾರತದ ಒಂದು ಪೊಸಿಷನನ್ನು ಡಿಫ್ರೆಂಟ್ ಆಗಿ ಗ್ಲೋಬಲ್ ಲೆವೆಲಲ್ಲಿ ಇಡಿಸುತ್ತೆ ಅಂತ. ಈ ಒಂದು ನ್ಯೂಕ್ಲಿಯರ್ ಟೆಕ್ನಾಲಜಿನ ನಾವೇನು ಅಳವಡಿಸ್ಕೊಳ್ತಾ ಇದ್ದೀವಿ, ಇದರಿಂದ ನಮ್ಮ ಒಂದು ಕೆಪ್ಯಾಬಿಲಿಟೀಸ್ಗಳು ಇನ್ಕ್ರೀಸ್ ಆಗ್ತಾ ಇದೆ. ಮಿಸೈಲ್ಸನ್ನು ಯೂಸ್ ಮಾಡ್ತಕ್ಕಂಥ ಒಂದು ಕೆಪ್ಯಾಬಿಲಿಟೀಸು, ಮಲ್ಟಿಪಲ್ ಟಾರ್ಗೆಟ್ಸನ್ನು ಮಾಡುವಂಥ ಒಂದು ಕೆಪ್ಯಾಬಿಲಿಟೀಸ್ಗಳು ಇನ್ಕ್ರೀಸ್ ಆಗುತ್ತೆ. ಇದನ್ನು ತಯಾರಿಕೆ ಮಾಡುವಂತಹ ಸಂದರ್ಭದಲ್ಲಿ ಭಾರತದ ಒಂದು ಪೊಸಿಷನ್ ಅಥವಾ ಸ್ಥಿತಿಗತಿಗಳನ್ನು ನಾವು ನೋಡೋದಾದರೆ ಅಂದರೆ ಎಷ್ಟು ಮಟ್ಟಿಗೆ ಸೆನ್ಸಿಟಿವ್ ಆಗಿರ್ತಕ್ಕಂಥ ಟೆಕ್ನಾಲಜಿನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಚೈನಾನೂ ಸಹ ಒಂದು ಟೆಕ್ನಾಲಜಿಯನ್ನು ಕಂಪೇರ್ ಮಾಡ್ತಾ ಹೋದರೆ ಚೈನಾ ಈ ಒಂದು ಡಿಫೆನ್ಸ್ ಕೆಪ್ಯಾಬಿಲಿಟೀಸ್ಗೆ ಸಂಬಂಧಪಟ್ಟಂತೆ ಪರ್ಟಿಕ್ಯುಲರ್ಲಿ ಬರ್ತಿರೋದು ಹಾಂಕಿ ಅಂತಕ್ಕಂಥದ್ದು, ಹಾಂಕಿ 19 ಇಂಟರ್ಸೆಪ್ಟರ್ಸ್ ಅಂತಕ್ಕಂಥ ಈ ಒಂದು ಟೆಕ್ನಾಲಜಿ. ಇದನ್ನು ಬೀಟ್ ಮಾಡ್ಲಿಕ್ಕಂತಲೇ ಅಥವಾ ಭಾರತದ ಒಂದು ರೆಸ್ಪಾನ್ಸ್ ಅಂತಲೇ ನಾವು ಹೇಳ್ಬೋದು. ಇವರು ಸಹ ಈ ಒಂದು ಮಿಸೈಲ್ ಡಿಫೆನ್ಸ್ ಕೆಪ್ಯಾಬಿಲಿಟೀಸನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ. ಭಾರತದ ಒಂದು ಇವಾಗ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ಎಂಟ್ರಿ ವೆಹಿಕಲ್ಸು ಒಂದು ಆನ್ಸರ್ ಅಂತಲೇ ಹೇಳ್ಬೋದು. ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳನ್ನು ಈ ಒಂದು ಟೆಕ್ನಾಲಜಿ ಅಳವಡಿಸ್ಕೊಳ್ಳೋದು, ಈ ರೀತಿಯಂಥ ಕೆಪಾಬಿಲಿಟಿಯನ್ನು ಹೊಂದುವಂಥದ್ದು ಈಸಿ ಟಾಸ್ಕ್ ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಇಲ್ಲಿ ಏನು ಇನ್ಸ್ಟ್ರೂಮೆಂಟ್ಸ್ಗಳನ್ನು ನಾವು ಯೂಸ್ ಮಾಡ್ತೀವಿ, ನ್ಯೂಕ್ಲಿಯರ್ ವಾರ್ ಹೆಡ್ಸ್ಗಳನ್ನು, ತುಂಬ ಮೈನ್ಯೂಟ್ ಆಗಿರ್ತಕ್ಕಂತಹ ಇನ್ಸ್ಟ್ರೂಮೆಂಟ್ಸ್ಗಳನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ವಾರ್ ಹೆಡ್ಡನ್ನು ತಯಾರು ಮಾಡುವಂಥ ಸಂದರ್ಭದಲ್ಲಿ ಅದರಲ್ಲೂ ಇದು ಮಲ್ಟಿಪಲ್ ಆಧಾರದ ಮೇಲೆ ಅಥವಾ ಎಂಟ್ರಿ ವೆಹಿಕಲ್ಸ್ಗಳು ಸಹ ಇಲ್ಲಿ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ, ಎಷ್ಟು ಮಟ್ಟಿಗೆ ರೆಸ್ಪಾನ್ಸಸ್ ಸಿಕ್ಕುತ್ತೆ. ಈ ಒಂದು ವೆಹಿಕಲ್ಸನ್ನು ಮಾಡುವಂಥ ಸಂದರ್ಭದಲ್ಲಿ ಪೋಸ್ಟ್ ಬೂಸ್ಟ್ ವೆಹಿಕಲ್ ಅನ್ನುವಂಥದ್ದನ್ನು ಸಹ ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ ಅಂತ ಆರ್ಟಿಕಲಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಎಂಟ್ರಿ ವೆಹಿಕಲ್ಗೆ ಸಂಬಂಧಪಟ್ಟಂತೆ ಪ್ರಿಸೈಸ್ ಆಗಿರುವಂತಹ ಮಿಸೈಲ್ಸನ್ನು ಅಥವಾ ಪ್ರಿಸೈಸ್ ಆಗಿರ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಇದು ಯೂಸ್ ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಆಪರೇಷನಲ್ ಮತ್ತು ಸ್ಟ್ರಾಟಜಿಕ್ ಇಂಪ್ಲಿಕೇಶನ್ಸ್ ಇದ್ರೂ ಭಾರತ ಈ ಒಂದು ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ಳೋದ್ರಲ್ಲಿ ತರೋದ್ರಲ್ಲಿ ಒಂದು ಸಕ್ಸಸ್ಸನ್ನು ಕಾಣ್ತಾ ಇದೆ ಅಂತ ಪಾಸಿಟಿವ್ ಅಪ್ರೋಚ್ನ ಆರ್ಟಿಕಲ್ನಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇದು ಆಲ್ರೆಡಿ ನ್ಯೂಕ್ಲಿಯರ್ ಟೆಸ್ಟಿಂಗನ್ನು ಇಲ್ಲಿ ಕೈಗೊಂಡಿರೋದಾಗಿ ನಾವು ಕಾಣ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಅಗ್ನಿ-5, ಅದರಲ್ಲೂ ಈ ಒಂದು ಅಗ್ನಿ-5ಗೆ ಸಂಬಂಧಪಟ್ಟಂತಹ ರೇಂಜನ್ನು ನೋಡೋದಾದರೆ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಅಗ್ನಿ-5 ನಡಿನಲ್ಲಿ ಮೋರ್ ದೆನ್ 5000 ಕಿಲೋಮೀಟರ್ಸ್ ಅಷ್ಟು ರೇಂಜನ್ನು ನಾವು ನೋಡ್ತಾ ಇದ್ದೀವಿ. ಇದರೊಂದಿಗೆ ಅಪ್ಲೈ ಮಾಡಿರುವಂಥ ಒಂದು ಟೆಕ್ನಾಲಜಿ ಸಹ ನಮಗೆ ಇಂಪಾರ್ಟೆಂಟ್. ಇದರಿಂದ ಚೈನಾಗೆ ನಾವು ಒಂದು ಕ್ಲಿಯರ್ ಸಿಗ್ನಲನ್ನು ಕೊಡ್ತಾ ಇದ್ದೀವಿ. ನ್ಯೂಕ್ಲಿಯರ್ಗೆ ಸಂಬಂಧಪಟ್ಟಂಥ ಒಂದು ಕೆಪ್ಯಾಬಿಲಿಟೀಸ್, ನ್ಯೂಕ್ಲಿಯರ್ ವಾರ್ ಹೆಡ್ ರಿಲೇಟೆಡ್ ಇರ್ತಕ್ಕಂಥ ಒಂದು ಕೆಪ್ಯಾಸಿಟಿಯನ್ನು ನಾವು ಕಾಣ್ಬೋದು. ಇದರಿಂದ ನಾವು ಸಬ್ಮರೀನ್ ಲಾಂಚ್ ಬ್ಯಾಲಿಸ್ಟಿಕ್ ಮಿಸೈಲ್ಗೆ ಸಂಬಂಧಪಟ್ಟಂತೆಯೂ ಸಹ ನ್ಯೂಕ್ಲಿಯರ್ ಕೆಪ್ಯಾಬಿಲಿಟೀಸನ್ನು ಎಕ್ಸ್ಪಾನ್ಷನ್ ಮಾಡಬಹುದು. ಸಬ್ಮರೀನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ಸನ್ನು ಸಹ ಇವತ್ತು ಡೆವಲಪ್ ಮಾಡ್ಕೊಳ್ಳಿಕ್ಕೆ ಏನು ಒಂದು ಅಪ್ರೋಚ್ ಇದೆಯಲ್ಲ ಅದನ್ನು ಸಹ ಇಲ್ಲಿ ಎಂಫೋಸಿಸ್ ಮಾಡ್ತಾರೆ. ಅಡಿಷನಲ್ ಪ್ರಾಜೆಕ್ಟ್ಗಳನ್ನು ಸಹ ನಾವಿಲ್ಲಿ ಕಾಣ್ಬೋದು. ಪ್ರೆಸೆಂಟ್ ಕಂಡೀಷನಲ್ಲಿ ಸಕ್ಸಸ್ಫುಲಿ ನಾವು ದಿವ್ಯಾಸ್ತ್ರ ಮಿಷನ್ ನಡಿನಲ್ಲಿ ಅದರಲ್ಲೂ DRDO ತಂದಿರತಕ್ಕಂತಹ ಈ ಒಂದು ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ಎಂಟ್ರಿ ವೆಹಿಕಲ್ಸು ನಮಗೆ ಇಂಪಾರ್ಟೆಂಟ್. ಪ್ರಿಲಿಮ್ಸಲ್ಲಿ ನಮಗೆ ಏನು ಕ್ವಶನ್ಸ್ಗಳನ್ನು ಕೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ಸ್ ನೀವು ಗಮನ ಹರಿಸ್ಬೋದು. ಈ ಒಂದು ಇಮೇಜನ್ನು ನೀವು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಇಟ್ಕೊಂಡ್ರೆ ತುಂಬ ಈಸಿ. ಅಥವಾ ನೀವು ಡೈರೆಕ್ಟಾಗಿ ಗೂಗಲ್ನ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು. ಈ ಒಂದು ಟೆಕ್ನಾಲಜಿ ಆಗಿರ್ಬೋದು, ಮಿಷನ್ ದಿವ್ಯಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಆಸ್ಪೆಕ್ಟ್ಸನ್ನು ನಾವು ಕವರ್ ಮಾಡ್ತಾಯಿದ್ದೀವಿ. ಇಲ್ಲಿ ನೀವು ಕಾಣ್ಬೋದು ಎಷ್ಟು ಮಟ್ಟಿಗೆ ಈ ಒಂದು ನ್ಯೂಕ್ಲಿಯರ್ ವಾರ್ ಹೆಡ್ಸ್ಗಳು ಬೇರೆ ಬೇರೆ ಟಾರ್ಗೆಟ್ಸನ್ನು ಸಾಕಷ್ಟು ಕಿಲೋಮೀಟರ್ಸ್ಗಳಲ್ಲಿ ಮಾಡ್ತಾ ಇದ್ದಾರೆ ಅಂತ PM ಮೋದಿಯವರು ಸಹ ಈ ಒಂದು ಮಿಷನ್ಗೆ ಸಂಬಂಧಪಟ್ಟಂತೆ ಕಂಗ್ರ್ಯಾಚುಲೇಷನ್ಸನ್ನು ಹೇಳ್ತಾ ಇದ್ದಾರೆ. ಅಂದರೆ ಭಾರತದ ಟೆಕ್ನಾಲಜಿ ಎಷ್ಟು ಮಟ್ಟಿಗೆ ಅಪ್ಗ್ರೇಡೇಷನ್ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು, ಅಂದರೆ ಪ್ರೌಡ್ ಫೀಲ್ ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನೋಡೋದ್ರಿಂದ ನಿಮಗೆ ಅಗ್ನಿ-5 ಅನ್ನುವಂಥ ಮಿಸೈಲ್ನಲ್ಲಿ ಇಂಟಿಗ್ರೇಟ್ ಆಗಿರೋದನ್ನು ಕಾಣ್ತಾ ಇದ್ದೀವಿ. ಇದು ರೇಂಜ್ ಯಾವ ರೀತಿಯಾಗಿದೆ ಅನ್ನೋದನ್ನು ಕಾಣ್ಬೋದು. ಈ ಒಂದು ಇಮೇಜ್ನ ಮುಖಾಂತರ ಕ್ಲಿಯರ್ ಆಗಿ ಏನು ಅಪ್ಡೇಷನ್ಸ್ ಇದೆ. ಜನರಲಿ ಪ್ರಿಲಿಮ್ಸಲ್ಲಿ ಇದೇ ಸ್ಟೇಟ್ಮೆಂಟ್ಸ್ಗಳನ್ನು ಅಥವಾ ಇದೇ ಇನ್ಫಾರ್ಮೇಷನ್ನ ಮುಖಾಂತರ ಫ್ರೇಮ್ ಮಾಡ್ತಾರೆ. ಈ ಸ್ಟೇಟ್ಮೆಂಟ್ಸ್ಗಳ ಮುಖಾಂತರ ನಿಮಗೆ ಪ್ರಿಲಿಮ್ಸಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ಈವನ್ ನೀವು ಮೇನ್ಸಲ್ಲೂ ಸಹ ಪ್ರೆಸೆಂಟ್ ಕಂಡೀಷನಲ್ಲಿ ಏನೇನು ಅಪ್ಗ್ರೇಡೇಷನ್ ಆಗಿದೆ ಅದರ ಮೇಲೆ ಕ್ವಶನ್ಸ್ ಬಂದಾಗ ಭಾರತ ಒಂದು ನ್ಯೂಕ್ಲಿಯರ್ ವಾರ್ ಹೆಡ್ ಎಷ್ಟು ಮಟ್ಟಿಗಿದೆ ಅಥವಾ ನ್ಯೂಕ್ಲಿಯರ್ ಟೆಕ್ನಾಲಜಿ ಎಷ್ಟು ಮಟ್ಟಿಗೆ ಡೆವಲಪ್ ಆಗಿದೆ ಅಂದಾಗ ರೀಸೆಂಟಾಗಿ ನಡೆದಿರುವಂತಹ ಅಪ್ರೋಚಸ್ಗಳನ್ನು ಅಥವಾ ಸಕ್ಸಸ್ ಲಾಂಚಿಂಗ್ ಅಥವಾ ಟೆಸ್ಟಿಂಗ್ಗೆ ಸಂಬಂಧಪಟ್ಟಂತೆ ಏನಿರುತ್ತವಲ್ಲ ಅವುಗಳನ್ನ ನೀವು ಮೆನ್ಷನ್ ಮಾಡ್ಬೋದು. ಇಷ್ಟು ಪಾಯಿಂಟನ್ನು ಜನರಲಿ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ತೆಗೆದುಕೊಳ್ಳೋದಾದರೆ ಆಲ್ ಐಸ್ ಆರ್ ನೌ ಆನ್ ದ ಇಂಡಿಯನ್ ಓಷನ್ ರೀಜನ್. ಈ ಒಂದು ಆರ್ಟಿಕಲನ್ನು ನಾವು ಯಾಕೆ ಕಾಣ್ತಾ ಇದ್ದೀವಿ,
ಇವಾಗ ಸ್ಟ್ರಾಟಜಿಕಲಿ ನಾವು ಇಂಡಿಯನ್ ಓಷನ್ ಅಡಿಯಲ್ಲಿ ಫೋಕಸ್ ಮಾಡಬೇಕಾಗಿರೋದು, ನಮ್ಮ ಒಂದು ಫೋಕಸ್ ಇವಾಗ ಇಂಡಿಯನ್ ಓಷನ್ ರೀಜನಲ್ಲಿ ಯಾಗಿದೆ. ಇವಾಗ ಪ್ರೀವಿಯಸ್ಲಿ ನಾವು ಇಂಡೋ ಪೆಸಿಫಿಕ್ ರೀಜನ್ಸ್ ನಡಿಯಲ್ಲಿ ಒಂದು ಪೀಸನ್ನು ಕ್ರಿಯೇಟ್ ಮಾಡಬೇಕು, ಸ್ಟೆಬಿಲಿಟಿಯನ್ನು ಕ್ರಿಯೇಟ್ ಮಾಡಬೇಕು ಅಂತ ಕ್ವಾಡ್ ಗ್ರೂಪಿಂಗ್ನ ಒಂದು ಫೋಕಸನ್ನು ಕಾಣ್ತಾ ಇದ್ವಿ. ಸೊ ಆರ್ಟಿಕಲಲ್ಲಿ ಹೇಳ್ತಾ ಇರೋದು ನಾವು ಇಂಡೋ ಪೆಸಿಫಿಕ್ ರೀಜನ್ ಅಡಿಯಲ್ಲಿ ಇರ್ತಾ ಇರುವಂತಹ ಫೋಕಸನ್ನು ಇವಾಗ ಇಂಡಿಯನ್ ಓಷನ್ ರೀಜನಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀವಿ ಅಂತ. ಸೊ ಕ್ವಾಡ್ ಗ್ರೂಪಿಂಗ್ ಮೆಂಬರ್ ನಡಿನಲ್ಲಿ ಯಾರ್ಯಾರಿದ್ದಾರೆ, ಪ್ರಿಲಿಮ್ಸಲ್ಲಿ ನಮಗೆ ಇಂಪಾರ್ಟೆಂಟ್ ಮೆಂಬರ್ಸ್ಗಳನ್ನು ನಾವು ನೋಡೋದಾದರೆ ಜಪಾನನ್ನು ಕಾಣ್ಬೋದು, ಸೊ ಆಸ್ಟ್ರೇಲಿಯಾನ ಕಾಣ್ಬೋದು. ಆಬ್ವಿಯಸ್ಲಿ ನಾವಿದ್ದೀವಿ, ಲಾಸ್ಟಲ್ಲಿ ತೆಗೆದುಕೊಳ್ಳೋಣ. ಆಸ್ಟ್ರೇಲಿಯಾ, US ಇದೆ ಹಾಗೂ ಇಂಡಿಯಾ. ಸೊ ಈ ಮೆಂಬರ್ಸ್ಗಳು ಇವಾಗ ಇಂಡೋ ಪೆಸಿಫಿಕ್ ರೀಜನ್ ಅಡಿಯಲ್ಲಿ ಒಂದು ಪೀಸನ್ನು ತರಬೇಕು ಅಂತ ಗ್ರೂಪಿಂಗ್ ಮಾಡ್ತಾ ಇದ್ವಿ. ಇವಾಗ ನಾವು ಇಂಡಿಯನ್ ಓಷನ್ನಲ್ಲಿ ಯಾಕೆ ಒಂದು ಶಿಫ್ಟನ್ನು ಫೋಕಸ್ ಮಾಡ್ತಾ ಇದ್ದೀವಿ ಅಂತ. ಮೊದಲ ಹಂತದಲ್ಲಿ ಮಾಲ್ಡೀವ್ಸ್ಗೆ ಸಂಬಂಧಪಟ್ಟಂಥ ಇಶ್ಯೂ ನಮಗೆ ಕ್ಲಿಯರ್ ಆಗಿದೆನಾ. ಮಾಲ್ಡೀವ್ಸ್ ನಾಡಿನಲ್ಲಿ ಹೊಸದಾಗಿ ಪ್ರೆಸಿಡೆಂಟ್ ಅವರು ಎಲೆಕ್ಟ್ ಆಗಿದ್ದಾರೆ, ಮೊಹಮ್ಮದ್ ಮೈಝು ಅಂತಕ್ಕಂಥವ್ರು. ಸೊ ಮೊಹಮ್ಮದ್ ಮೈಝು ಇವರೇನಿದಾರಲ್ಲ, ಇವರ ಒಂದು ಒಲವು ಏನಿದೆ ಇವಾಗ ಚೈನಾದ ಕಡೆ ಇದೆ. ಸೊ ಚೈನಾದ ಕಡೆ ಇವತ್ತು ಮಾಲ್ಡೀವ್ಸ್ ತನ್ನ ಒಂದು ಒಲವನ್ನು ತೋರಿಸ್ತಾ ಇದೆ. ಸೊ ಇವರು ಸಹ ಚೈನಾದ ಕಡೆ ಹೋಗ್ತಾ ಇದ್ದಾರೆ. ಈವನ್ ಶ್ರೀಲಂಕಾದಲ್ಲೂ ಕೆಲವೊಂದಿಷ್ಟು ಪೋರ್ಟ್ ನಡಿನಲ್ಲಿ ಚೈನಾದ ವಸಾಹತುಗಳನ್ನು ಕಾಣ್ತಾ ಇದ್ವಿ. ಅಂದರೆ ಅವರು ಇವಾಗ ಪೋರ್ಟ್ಗೆ ಸಂಬಂಧಪಟ್ಟಂಥ ಒಂದು ಎಸ್ಟಾಬ್ಲಿಷ್ಮೆಂಟನ್ನು ಕಾಣ್ತಾ ಇದ್ದೀವಿ, ಬಾಂಗ್ಲಾದೇಶ್ ಆಗಿರ್ಬೋದು. ಸೊ ಇಂಡಿಯನ್ ಓಷನಲ್ಲಿ ಬರ್ತಾ ಇರುವಂತಹ ರೀಜನ್ ನಡಿನಲ್ಲಿ ಚೈನಾನೂ ಸಹ ತನ್ನ ಒಂದು ಸ್ಟೆಬಿಲಿಟಿಯನ್ನು ಇನ್ಕ್ರೀಸ್ ಮಾಡ್ತಾ ಇದೆ. ಇವಾಗ ಸೌತ್ ಚೈನಾ ಸೀ ನಡಿನಲ್ಲಿ, ಇಂಡಿಯನ್ ಓಷನ್ ನಡಿನಲ್ಲಿ ಚೈನಾ ಎಕ್ಸ್ಟೆನ್ಷನ್ ಮಾಡ್ತಾ ಇರೋದು, ಮೊನೋಪೋಲಿಯನ್ನು ಮಾಡ್ತಾ ಇರೋದನ್ನು ನಾವೇನು ಕಾಣ್ತಾ ಇದ್ದೀವಿ. ಅದರಲ್ಲೂ ಇವಾಗ ಒಂದು ದೇಶವನ್ನು ಅವರು ಅಕ್ವೈರ್ ಮಾಡುವಂಥ ಸಂದರ್ಭದಲ್ಲಿ ಫೈನಾನ್ಷಿಯಲ್ ಸಪೋರ್ಟನ್ನು ಮಾಡೋದ್ರ ಮುಖಾಂತರ, ಫಾರ್ ಎಕ್ಸಾಂಪಲ್ ಇವಾಗ ಶ್ರೀಲಂಕಾಗೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ತೀವಿ ಅಂತ ಆ ಒಂದು ನೇಷನ್ ಇವಾಗ ಡೆಟ್ ಟ್ರ್ಯಾಪಲ್ಲಿ ಬಂದುಬಿಡುತ್ತೆ. ಅದೇ ರೀತಿಯಾಗಿ ಮಾಲ್ಡೀವ್ಸಲ್ಲೂ ಸಹ ಮುಂದಾಗುವಂಥ ಒಂದು ಕಂಡೀಷನ್ಸ್ಗಳಿದೆ ಅಂತ. ಈ ಒಂದು ರೀಜನ್ ಲೆವೆಲಲ್ಲಿ ಸ್ಟೆಬಿಲಿಟಿ ಇರಬೇಕು. ಯಾಕೆಂದರೆ ಇಂಡಿಯನ್ ಓಷನಲ್ಲಿ ಸ್ಟೆಬಿಲಿಟಿಯನ್ನು ಕಾಪಾಡ್ಕೋಬೇಕು ಅಂತಂದರೆ ಫಸ್ಟ್ ಸ್ಟೆಪ್ ಭಾರತದ ಒಂದು ಡೈನಮಿಕ್ಸ್ ನಮಗೆ ಇಂಪಾರ್ಟೆಂಟ್. ರೀಜನಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಡೈನಮಿಕ್ಸು ನಮಗೆ ಇಂಪಾರ್ಟೆಂಟ್. ಈ ಒಂದು ಡೈನಮಿಕ್ಸನ್ನು ಕಾಪಾಡ್ಕೊಳ್ಳಿಕ್ಕೆ ಭಾರತ ಇಂಡಿಯನ್ ಓಷನಲ್ಲಿರ್ತಕ್ಕಂಥ ಒಂದು ಸೆಕ್ಯೂರಿಟಿಯನ್ನು ಎನ್ಹಾನ್ಸ್ ಮಾಡುವಂಥದ್ದಾಗಿ ಸಾಗರ್ ಪಾಲಿಸಿಯನ್ನು ಹೈಲೈಟ್ ಮಾಡೋ ಪ್ರಕಾರ ಇದರ ಒಂದು ಸಿಗ್ನಿಫಿಕೆನ್ಸ್ ಯಾವ ರೀತಿಯಾಗಿದೆ. ಇಲ್ಲಿ ಪರ್ಟಿಕ್ಯುಲರ್ಲಿ ಅಗಲಿಗಾ ಅಂತಕ್ಕಂಥ ಒಂದು ಐಲ್ಯಾಂಡನ್ನು ಫೋಕಸ್ ಮಾಡುವಂಥದ್ದಾಗಲಿ. ಸೊ ಇಲ್ಲಿ ಇನಾಗ್ರೇಷನ್ನ ರೀಸೆಂಟಾಗಿ ಮಾಡಿದ್ದಾರೆ. ಈವನ್ ಇಸ್ರೇಲ್ ಮತ್ತು ಹಮಾಸ್ ಕಾನ್ಫ್ಲಿಕ್ಟನ್ನು ನಾವು ಕನ್ಸಿಡರ್ ಮಾಡೋದಾದರೆ ಈ ಎಲ್ಲ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳು ಸಹ ನಮ್ಮ ಒಂದು ರೀಜ್ನಲ್ ಸೆಕ್ಯೂರಿಟಿಗೆ ಕ್ವಶನ್ಸನ್ನು ಮಾಡ್ತಾ ಇರುತ್ತೆ. ಟ್ರೇಡ್ ರೂಟಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಇವಾಗ ಹಮಾಸ್ ಅಲ್ಲಿರ್ತಕ್ಕಂಥ ಕಾನ್ಫ್ಲಿಕ್ಟ್ ಆಗಿರ್ಬೋದು, ಅಥವಾ ಹೌತೀಸ್ಗಳು ಏನಿದಾರಲ್ಲ ಇವರು ರೆಡ್ ಸಿ ಓಷನ್ ನಡಿನಲ್ಲಿ ಆಗ್ತಾ ಇರುವಂತಹ ಒಂದು ಟ್ರೇಡನ್ನು ಡಿಸ್ಟ್ರಪ್ಷನ್ ಮಾಡ್ತಾ ಇದ್ದಾರೆ. ಸೊ ಚೈನಾದ ಎಫರ್ಟ್ಸ್ಗಳು ಏನಿದೆಯಲ್ಲ, ಮಿಲಿಟರಿ ಅಸಿಸ್ಟೆನ್ಸನ್ನು ಇವತ್ತು ಮಾಲ್ಡೀವ್ಸ್ಗೆ ಕೊಡಲಿಕ್ಕೆ ಮುಂದಾಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಅವರ ಒಂದು ಇಂಟ್ರೆಸ್ಟನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಹಾಗಾಗಿ ಇಂಡಿಯನ್ ಓಷನಲ್ಲಿ ಅವರ ಒಂದು ಡಾಮಿನೆನ್ಸನ್ನು ಕಡಿಮೆ ಮಾಡಬೇಕಾಗಿದೆ. ಸೊ ಈ ಭಾರತ ಇವತ್ತು ಸೆಕ್ಯೂರಿಟಿ ಎನ್ವಿರಾನ್ಮೆಂಟನ್ನು ತರಬೇಕು. ಮೇಜರ್ ಚಾಲೆಂಜಸ್ಗಳು ಏನಿದ್ದಾವೆ ಅನ್ನೋದನ್ನು ನಾವಿಲ್ಲಿ ಕಾಣ್ತಾ ಇದ್ವಿ. ಪರ್ಟಿಕ್ಯುಲರ್ಲಿ ಇಲ್ಲಿ ನಮಗೆ ಏನಿರಬೇಕು, ಒಂದು ಕ್ಲಾರಿಟಿ ಇರಬೇಕು. ಸ್ಟ್ರಾಟಜಿಕ್ ಆಗಿರತಕ್ಕಂಥ ಒಂದು ಕ್ಲಾರಿಟಿ ಇಂಪಾರ್ಟೆಂಟ್. ಸೊ ದೇಶದೊಂದಿಗೆ ಏನು ಪ್ರಾಬ್ಲಮ್ಸ್ಗಳಿದ್ದಾವೆ ಅದನ್ನು ರಿಸಾಲ್ವ್ ಮಾಡುವಂಥದ್ದಾಗಲಿ ಸ್ಟ್ರಾಟಜಿಕ್ ಕ್ಲಾರಿಟಿಯ ಒಂದು ಅವಶ್ಯಕತೆ ಇದೆ. ಪ್ರಾಪರಾಗಿ ಒಂದು ಕಮ್ಯುನಿಕೇಷನ್ಸನ್ನು ಮಾಡಬೇಕು, ಪ್ರಯಾರಿಟೈಸ್ ಮಾಡಬೇಕು, ಇಲ್ಲಿರುವಂಥ ಒಂದು ಪಾರ್ಟ್ನರ್ಶಿಪ್ಪನ್ನು ಎನ್ಹಾನ್ಸ್ ಮಾಡಬೇಕು, ಬ್ಯಾಲೆನ್ಸ್ಡ್ ಆಗಿರುವಂಥ. ನಾವು ಇವಾಗ ಇಂಡೋ ಪೆಸಿಫಿಕ್ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಬೇಕು, ಜೊತೆಗೆ ಇಂಡಿಯನ್ ರೀಜನ್ ರೆಸ್ಪಾನ್ಸಿಬಿಲಿಟಿನೂ ಸಹ ಆಟೋಮೆಟಿಕ್ ಆಗಿ ಬರುತ್ತೆ ಅನ್ನೋದನ್ನು ಕಾಣ್ತಾ ಇದ್ದೀವಿ. ಸೊ ರೀಜ್ನಲ್ ಕೋಆಪ್ರೇಷನ್ ನಮಗೆ ಇಂಪಾರ್ಟೆಂಟ್. ಸ್ಟ್ರಾಟಜಿಕಲಿ ಒಂದು ಕ್ಲಾರಿಟಿಯನ್ನು ಹೊಂದಿರುವಂಥ ಜೊತೆಗೆ ನಾವಿವಾಗ ರೀಜ್ನಲ್ ಲೆವೆಲಲ್ಲಿ ಒಂದು ಕೋಆಪ್ರೇಷನನ್ನು ತರಬೇಕು. ಸೊ ಈ ಒಂದು ಕೋಆಪ್ರೇಷನ್ ತರೋದ್ರ ಮುಖಾಂತರ, ಫಾರ್ ಎಕ್ಸಾಂಪಲ್ ಇವಾಗ ಫ್ರೇಮ್ವರ್ಕ್ಸ್ಗಳಂತಂದರೆ ಇಂಡಿಯನ್ ಓಷನ್ ರಿಮ್ ಅಸೋಸಿಯೇಷನ್ ಅಂತ ನಾವೇನು ಕರಿತೀವಿ, ಇಂಡಿಯನ್ ಓಷನ್ ಅಸೋಸಿಯೇಷನ್ ರಿಮ್ ಅಸೋಸಿಯೇಷನ್. ಸೊ ಇಂಡಿಯನ್ ಓಷನ್ ರಿಮ್ ಅಸೋಸಿಯೇಷನ್ ಅಂತ ಕಾಣ್ಬೋದು. ಸೊ ಇಲ್ಲಿ ಇದರ ಒಂದು ಇಂಪಾರ್ಟೆನ್ಸನ್ನು ಕಾಣುವಂಥದ್ದಾಗಲಿ. ಈವನ್ ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಅಂತ ಏನು ಕನ್ಸಿಡರ್ ಮಾಡ್ತೀವಿ. ಸೊ ಇವುಗಳ ಎಲ್ಲ ಸಹ ನಮ್ಗೆ ಏನು ಮಾಡುತ್ತೆ, ಒಂದು ಸೆಕ್ಯೂರಿಟಿನ ತರೋದ್ರಲ್ಲಿ ಸಹಕಾರಿ ಆಗುತ್ತೆ. ಇಂಡಿಯನ್ ಓಷನ್ ಅಡಿಯಲ್ಲಿ ಬೇಕಾಗ್ತಕ್ಕಂಥ ಒಂದು ಕೋಆಪ್ರೇಷನನ್ನು ತರಲಿಕ್ಕೆ ಸಹಕಾರಿ ಆಗುತ್ತೆ. ಇದರೊಂದಿಗೆ ನಾವು ಇಲ್ಲಿರುವಂತಹ ನೇವಲ್ ಬೇಸನ್ನು ಸಹ ಸ್ಟ್ರಾಂಗ್ ಮಾಡಬೇಕಾಗುತ್ತೆ. ನೇವಲ್ ಬೇಸನ್ನು ಸ್ಟ್ರೆಂಥನಿಂಗ್ ಮಾಡೋದ್ರ ಮುಖಾಂತರ ಭಾರತ ನೇವಿ ಕೆಪಾಬಿಲಿಟೀಸ್ಗಳನ್ನು ಎನ್ಹಾನ್ಸ್ ಮಾಡೋದ್ರ ಮುಖಾಂತರ ಈ ಒಂದು ರೀಜನ್ ನಡಿಯಲ್ಲಿ ಸೆಕ್ಯೂರಿಟಿನ ತರಬಹುದು. ಈವನ್ ಎಕನಾಮಿಕ್ ಆಸ್ಪೆಕ್ಟ್ಸ್ ನಡಿಯಲ್ಲೂ ಸಹ ಭಾರತ ಇವತ್ತು ವರ್ಲ್ಡಲ್ಲೇ ಥರ್ಡ್ ಲಾರ್ಜೆಸ್ಟ್ ಎಕನಾಮಿ ಆಗಬೇಕು ಅನ್ನುವಂಥ ಒಂದು ಆ್ಯಂಬಿಷನನ್ನು ಏನು ಹೊಂದಿದೆ. ಟ್ರೇಡ್ ಆ್ಯಕ್ಟಿವಿಟೀಸ್ಗಳಿಗೆ ಡೆಫಿನೆಟ್ಲಿ ಸಿ ರೂಟೀನ್ ನಮಗೆ ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಟ್ರೇಡ್ಗೂ ಸಹ ಇಂಪಾರ್ಟೆಂಟ್ ಮತ್ತು ನಮ್ಮ ಒಂದು ಸೆಕ್ಯೂರಿಟಿ ಕನ್ಸರ್ನು ಸಹ ಇಂಪಾರ್ಟೆಂಟ್ ಅನ್ನುವಂಥ ಪಾಯಿಂಟನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಇಷ್ಟು ಪಾಯಿಂಟನ್ನು ಜನರಲಿ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಡೈಮೆನ್ಷನ್ಸ್ಗಳಾಗಿ ಕನ್ಸಿಡರ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ತೆಗೆದುಕೊಳ್ಳೋದಾದರೆ, ಭಾರತ ಇವತ್ತು ಯುರೋಪಿಯನ್ ಕಂಟ್ರೀಸ್ಗಳೊಂದಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಮಾಡಿದಾರಲ್ಲ, ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಕೋರ್ ಇಶ್ಯೂಸನ್ನು ನಾವು ಈ ಆರ್ಟಿಕಲ್ ನಡಿನಲ್ಲಿ ಕಾಣ್ಬೋದು. ಭಾರತ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಮಾಡ್ತಾ ಇದೆ ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ನೊಂದಿಗೆ.
ಅದರಲ್ಲೂ ಕೆಲವೊಂದಿಷ್ಟು ಕಂಟ್ರೀಸ್ಗಳಂತಂದರೆ ನಾರ್ವೆ ಆಗಿರ್ಬೋದು, ಐಲ್ಯಾಂಡ್ ನೋಡ್ತಾ ಇದ್ದೀವಿ, ಮತ್ತು ಸ್ವಿಟ್ಜರ್ಲ್ಯಾಂಡ್ ಆಗಿರ್ಬೋದು, ಲೈನ್ಟೆಸ್ಟೈನ್ ಅಂತಕ್ಕಂಥ ಕಂಟ್ರೀಸ್ಗಳಾಗಿರ್ಬೋದು. ಇಲ್ಲಿ ಬೇಸಿಕ್ ಒಂದು ಕನ್ಸಿಡ್ರೇಷನ್ ಏನಿದೆ ಅಂತಂದರೆ ಎಕನಾಮಿಕ್ ಎಂಗೇಜ್ಮೆಂಟನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಡೀಪರ್ ಆಗಿರ್ತಕ್ಕಂಥ ಒಂದು ಎಕನಾಮಿಕ್ ಎಂಗೇಜ್ಮೆಂಟನ್ನು ಯುರೋಪಿಯನ್ ನೇಷನ್ಸೊಂದಿಗೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ಕಾಣ್ಬೋದು. ಸೊ ಇದನ್ನು ನಾವೇನಂತ ಕರಿಬೋದು, ಟ್ರೇಡ್ ಆ್ಯಂಡ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಂತ. ಸೊ ಇದು ಇಂಪಾರ್ಟೆಂಟ್ ನಮಗೆ, ಟ್ರೇಡ್ ಆ್ಯಂಡ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅನ್ನುವಂಥದ್ದು. ಸೊ ಇದರಲ್ಲಿ ಭಾರತದ ಒಂದು ಕಮಿಟ್ಮೆಂಟನ್ನು ನಾವು ನೋಡೋದಾದರೆ, ಭಾರತ ಇವಾಗ ಟ್ರೇಡ್ಗೆ ಸಂಬಂಧಪಟ್ಟಂಥ ಲಿಬರಲೈಸೇಷನ್ನ ಮಾಡ್ತಾ ಇದೆ. ಗ್ಲೋಬಲ್ ಲೆವೆಲಲ್ಲಿ ಕೆಲವೊಂದಿಷ್ಟು ಪ್ರೊಟೆಕ್ಷನಲಿಸಮ್ ಕನ್ಸರ್ನ್ಸ್ಗಳು ರೇಸ್ ಆಗ್ತಾ ಇದ್ರೂ ಸಹ, ಏಕೆಂದರೆ ಒಂದು ದೇಶ ತನ್ನ ಬೇರೆ ಒಂದು ರಾಷ್ಟ್ರದಿಂದ ಯಾವುದೇ ರೀತಿಯಾಗಿ ಆರ್ಥಿಕವಾಗಿ ಇಂಪೇರ್ ಮಾಡಬಾರ್ದು, ಅಥವಾ ಕೆಲವೊಂದಿಷ್ಟು ಸರ್ತಿ ಏನಾಗುತ್ತೆ, ನಾವು ಹೆಚ್ಚು ಹೊತ್ತು ಇಂಪೋರ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಆ ಒಂದು ದೇಶದ ಆರ್ಥಿಕತೆಗೆ ಸಾಕಷ್ಟು ತೊಂದರೆಯನ್ನು ಉಂಟು ಮಾಡ್ತಾ ಇರುತ್ತೆ. ಬೇರೆ ಒಂದು ಕಂಟ್ರಿ ಬಂದುಬಿಟ್ಟು ಕಂಪ್ಲೀಟಾಗಿ ಇಲ್ಲೇ ಮಾರ್ಕೆಟ್ ಮಾಡ್ತಾ ಇದ್ದರೆ ಡೊಮೆಸ್ಟಿಕ್ಕಲಿ ಪ್ರೊಡ್ಯೂಸ್ ಮಾಡೋವಂಥವ್ರಿಗೆ ಎಷ್ಟೊಂದು ಇಂಪ್ಯಾಕ್ಟ್ ಆಗುತ್ತೆ. ದೇಶನೂ ಸಹ ಇವತ್ತು ಬ್ಯಾಲೆನ್ಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಕಾಣ್ಬೋದು. ಸೊ ಈ ಒಂದು ಸ್ಥಿತಿಗತಿನಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಅನ್ಸರ್ಟನಿಟೀಸ್ಗಳು ನಡೀತಾ ಇದ್ದಾವೆ. ಪ್ರೊಟೆಕ್ಷನಲಿಸಮನ್ನು ಹಾಕ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರೆಸೆಂಟ್ ಕಂಡೀಷನಲ್ಲಿ ಏನಾಗ್ತಾ ಇದೆ, ಭಾರತ ಟ್ರೇಡ್ ಲಿಬರಲೈಸೇಷನನ್ನು ನಾವು ಮಾಡ್ತಾ ಇದ್ದೀವಿ ಅಂತ. ಸೊ ಪರ್ಟಿಕ್ಯುಲರ್ಲಿ ಈ ಒಂದು ಇನ್ವೆಸ್ಟ್ಮೆಂಟ್ನ ಮುಖಾಂತರ, ಸೊ ಈ ಟ್ರೇಡ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ನ ಮುಖಾಂತರ ಭಾರತಕ್ಕೆ ಸರಿಸುಮಾರು $100 ಬಿಲಿಯನ್ ಅಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ ಅನ್ನುವಂಥ ಒಂದು ಅಸಂಪ್ಷನ್. ಸೊ ಇದರಿಂದ ಸಾಕಷ್ಟು ಜಾಬ್ಸ್ಗಳನ್ನು ಕ್ರಿಯೇಟ್ ಮಾಡುತ್ತೆ. ಸರಿಸುಮಾರು 1 ಮಿಲಿಯನ್ ಅಷ್ಟು ಜಾಬನ್ನು ನೆಕ್ಸ್ಟ್ 15 ಇಯರ್ಸ್ ಒಳಗಾಗಿ, ನೆಕ್ಸ್ಟ್ 15 ಇಯರ್ಸ್ ಒಳಗಾಗಿ ಕ್ರಿಯೇಟ್ ಮಾಡುತ್ತೆ ಅನ್ನುವಂಥದ್ದು. ಸೊ ಇದರಿಂದ ಭಾರತ ಒಂದು ಎಕನಾಮಿಕ್ ಗ್ರೋತನ್ನು ಹಾಕ್ಕೊಂಡು, ಅಥವಾ ಇದರಿಂದ ಈ ಇನ್ವೆಸ್ಟ್ಮೆಂಟಿಂದ ರಿಟರ್ನ್ಸನ್ನು ತರಬೇಕು ಅನ್ನುವಂಥ ಒಂದು ಆಸ್ಪಿರೇಷನನ್ನು ಹೊಂದಿದೆ. ಟ್ರೇಡ್ ಇನ್ ಗೂಡ್ಸ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ, ಈ ಒಂದು ಅಗ್ರಿಮೆಂಟ್ ನಡಿನಲ್ಲಿ ಪರ್ಟಿಕ್ಯುಲರ್ಲಿ ಕೆಲವೊಂದಿಷ್ಟು ಸೀ ಫುಡ್ಸ್ ಆಗಿರ್ಬೋದು, ಅಥವಾ ಫ್ರೂಟ್ಸ್ ಇರ್ಬೋದು, ಆಯಿಲ್ಸ್ ಇರ್ಬೋದು, ಚಾಕ್ಲೇಟ್ಸ್, ಈ ರೀತಿಯಂಥ ಗೂಡ್ಸ್ಗೆ ಸಂಬಂಧಪಟ್ಟಂತೆ ನಾವು ಫೋಕಸನ್ನು ಮಾಡ್ತಾ ಇದ್ದೀವಿ. ಜನರಲಿ ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಡಿನಲ್ಲಿ ಕೆಲವೊಂದಿಷ್ಟು ಎಕ್ಸ್ಕ್ಲೂಷನ್ಸ್ಗಳು ಇರ್ತವೆ. ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೆಗೆಟಿವ್ ಲಿಸ್ಟನ್ನು ನಾವು ಕಾಣ್ತೀವಿ. ಯಾವ ಗ್ರೂಪನ್ನು ಅಥವಾ ಯಾವ ಥಿಂಗ್ಸ್ಗಳನ್ನು ನಾವು, ಯಾವ ಗ್ರೂಪ್ಗೆ ಬಿಲಾಂಗ್ ಆಗ್ತಕ್ಕಂಥ ಥಿಂಗ್ಸ್ಗಳನ್ನು ಟ್ರೇಡ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ಗೋಲ್ಡ್ ಟ್ರೇಡಿಂಗ್ಗೆ ಸಂಬಂಧಪಟ್ಟಂತೆ, ಅಗ್ರಿಕಲ್ಚರ್ ಪ್ರಾಡಕ್ಟ್ಗೆ ಸಂಬಂಧಪಟ್ಟ ಸೆನ್ಸಿಟಿವ್ ಐಟಮ್ಸ್ಗಳಿರ್ತವೆ. ಇದರಿಂದ ಲಾರ್ಜ್ ಸ್ಕೇಲಲ್ಲಿ ನಮ್ಮ ಒಂದು ಆರ್ಥಿಕತೆಗೆ ಇಂಪ್ಯಾಕ್ಟ್ ಮಾಡುವಂಥದ್ದಾಗಲಿ, ಸೊ ಅವುಗಳನ್ನು ಎಕ್ಸ್ಕ್ಲೂಡ್ ಮಾಡಿರ್ತಾರೆ. ಸೊ ಎಕ್ಸ್ಕ್ಲೂಡ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಕನ್ಸೆಷನ್ಸನ್ನು ಎಕ್ಸ್ಕ್ಲೂಡ್ ಮಾಡಿರ್ತಾರೆ. ನೆಗೆಟಿವ್ ಲಿಸ್ಟನ್ನು ನಾವು ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಡಿಯಲ್ಲಿ ಕಾಣ್ತೀವಿ. ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ನಡಿಯಲ್ಲಿ ಪಾಸಿಟಿವ್ ಲಿಸ್ಟನ್ನು ಕಾಣ್ತೀವಿ. ಸೊ ಎದ್ರ ಜೊತೆಗೆ ಮಾತ್ರ ಟ್ರೇಡ್ ಮಾಡಬೇಕು ಅಂತ. ಸೊ ಹೇಗೆ ನಾವು ಇವಾಗ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ತೀವಿ, ಮತ್ತು ಅಗೇನ್ ಇದರಲ್ಲಿ ಸಾಕಷ್ಟು ಕ್ಯಾಟಗರೈಸೇಷನನ್ನು ನಾವು ಕಾಣ್ತೀವಿ. ಸೊ ಯೂನಿಯನ್ ಬೇಸ್ಡ್ ಲೆವೆಲಲ್ಲೂ ಸಹ, ಅಂದರೆ ಒಂದು ಯುರೋಪಿಯನ್ ಯೂನಿಯನ್ ಅಂತಲೇ ನಾವು ತೆಗೆದುಕೊಳ್ಳೋದಾದರೆ, ಅಲ್ಲಿ ಪಾಲಿಸಿ ಲೆವೆಲಲ್ಲೂ ಬದಲಾವಣೆ ಮಾಡುವಷ್ಟು ಕಸ್ಟಮ್ಗೆ ಸಂಬಂಧಪಟ್ಟಂತೆ, ಅಥವಾ ಕಸ್ಟಮ್ ಯೂನಿಯನ್ ಅಂತ ನಾವೇನು ಕನ್ಸಿಡರ್ ಮಾಡ್ತೀವಿ, ಇದರಲ್ಲೂ ಸಹ ಒಂದು ನ್ಯಾಷನಲ್ ಲೆವೆಲಲ್ಲಿ ಇವಾಗ ಎಷ್ಟು ಮಟ್ಟಿಗೆ ಇನ್ಫ್ಲೇಷನ್ ಇರಬೇಕು, ಪವರ್ಟಿ ಇರಬೇಕು, ಈ ರೀತಿಯಾದಂತಹ ಟಾರ್ಗೆಟನ್ನು ಸಹ ಬದಲಾವಣೆ ಮಾಡುವಷ್ಟು ಟೈ ಅಪ್ಗಳು ಇರ್ತವೆ ಟ್ರೇಡ್ಗೆ ಸಂಬಂಧಪಟ್ಟಂತೆ. ಇದ್ರ ಬಗ್ಗೆ ನಾವು ರೀಸೆಂಟಾಗಿ ಚರ್ಚೆನೂ ಸಹ ಮಾಡಿದ್ವಿ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ನಾವು ಪ್ರಿಫರೆನ್ಷಿಯಲ್ ಹೊರತಾದಮೇಲೆ ಬಂದಿರುವಂಥ ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಡಿಯಲ್ಲಿ ಕನ್ಸಿಡರ್ ಮಾಡ್ತಾ ಹೋದರೆ, ಸೊ ಸ್ಪೆಸಿಫಿಕ್ ಕಮೋಡಿಟೀಸ್ಗಳು, ಇವಾಗ ಭಾರತ ಗ್ಲೋಬಲ್ ಲೆವೆಲಲ್ಲಿ ಒಂದು ಸರ್ವಿಸನ್ನು ಪ್ರೊವೈಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಹ್ಯೂಮನ್ ರಿಸೋರ್ಸಸ್ಸನ್ನೇ ನಾವು ತೆಗೆದುಕೊಳ್ಳೋದಾದರೆ ಯೋಗ ಇನ್ಸ್ಟ್ರಕ್ಟರ್ಸ್ಗಳಂತ ಕಾಣ್ತೀವಿ. ಸೊ ಟ್ರೆಡಿಷ್ನಲ್ ಮೆಡಿಸಿನು ಸಹ ಭಾರತದಲ್ಲಿ ಇಂಪಾರ್ಟೆಂಟ್ ಇರೋದ್ರಿಂದ, ಮತ್ತು ನಾರ್ವೆನಲ್ಲೂ ಸಹ ಟ್ರೆಡಿಷ್ನಲ್ ಮೆಡಿಸಿನ್ ಪ್ರಾಕ್ಟೀಷನರ್ಸ್ಗಳು ಇದ್ದಾರೆ, ಭಾರತದ ಇನ್ಸ್ಟ್ರಕ್ಟರ್ಸ್ಗಳು. ಸೊ ಕೊಲ್ಯಾಬ್ರೇಷನ್ಸ್ ಚೆನ್ನಾಗುತ್ತೆ. ಇವಾಗ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸನ್ನು ನಾರ್ವೆಯೊಂದಿಗೆ ಮಾಡ್ತಾ ಇದೀವಿ ಅಂತಂದರೆ, ಭಾರತದಲ್ಲೂ ಸಹ ಮೆಡಿಸಿನಲ್ ವ್ಯಾಲ್ಯೂಸ್ಗಳಿದ್ದಾವೆ, ಟ್ರೆಡಿಷನಲ್ ಮೆಡಿಸಿನ್ ವ್ಯಾಲ್ಯೂಸ್ಗಳು. ಈವನ್ ನಾರ್ವೆನಲ್ಲೂ ಸಹ ಇರೋವಂಥದ್ದನ್ನು ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಸರ್ವಿಸ್ನ ಒಂದು ಸಪ್ಲೈನ ನಾವು ಕಾಣ್ಬೋದು. ಸೊ ಟ್ರೇಡ್ಗೆ ಸಂಬಂಧಪಟ್ಟಂತೆ ಸರ್ವಿಸಲ್ಲಿ ನಾವು ಎಷ್ಟೊಂದು ಮಟ್ಟಿಗೆ ಕೋಆಪರೇಷನನ್ನು ಅಥವಾ ಅಪಾರ್ಚುನಿಟೀಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅನ್ನೋದಾಗಿ ಕಾಣ್ಬೋದು. ಈವನ್ ಸಸ್ಟೈನಬಲ್ ಡೆವಲಪ್ಮೆಂಟಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ, ಎನ್ವಿರಾನ್ಮೆಂಟಲಿ ಒಂದು ಕಮಿಟ್ಮೆಂಟನ್ನು ಕೊಡಬೇಕಾಗತ್ತೆ. ಸೊ ಎನ್ವಿರಾನ್ಮೆಂಟಲಿ ಸಹ ಹಾರ್ಮ್ ಆಗದೇ ಇರುವಂಥ ಒಂದು ಟ್ರೇಡ್ ರಿಲೇಷನ್ಸ್ಗಳನ್ನು ಡೆವಲಪ್ ಮಾಡಬೇಕು. ಲೇಬರ್ ಆಸ್ಪೆಕ್ಟ್ಸನ್ನು ಸಹ ಇಲ್ಲಿ ಫೋಕಸ್ ಮಾಡಬೇಕು. ಹಿಸ್ಟಾರಿಕಲಿ ಭಾರತ ಹೇಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸನ್ನು ಮಾಡಿದ್ದೇವೆ ಅನ್ನುವಂಥದ್ದು, ಸೊ ಸಸ್ಟೈನಬಲ್ ಆಗಿರುವಂಥ ಒಂದು ಡೆವಲಪ್ಮೆಂಟ್ ಮೇಲೂ ಸಹ ಭಾರತ ಫೋಕಸ್ ಮಾಡ್ತಾ ಇದೆ. ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏನು ಕನ್ವೆನ್ಷನ್ಸ್ಗಳು ಇರ್ತಾವಲ್ಲ ಇವಾಗ ಟ್ರೇಡ್ ಮಾಡುವಂಥ ಸಂದರ್ಭದಲ್ಲಿ, ಆ ಕನ್ವೆನ್ಷನ್ಸ್ಗಳು ಅಥವಾ ಆ ರೀತಿಯಂಥ ಅಬ್ಲಿಗೇಷನ್ಸ್ಗಳು ಯಾವುದೇ ರೀತಿಯಾದಂಥ ವಯಲೇಷನ್ ಮಾಡಬಾರ್ದು. ಸೊ ಫಾರ್ ಎಕ್ಸಾಂಪಲ್ ಇವಾಗ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ನಾವು ಕನೆಕ್ಟ್ ಮಾಡ್ಬೋದು. ಇದರಲ್ಲಿ ಫಾರ್ಮಾಸ್ಯೂಟಿಕಲ್ ಮತ್ತು ಹೈಯರ್ ಟೆಕ್ನಾಲಜಿ ಕಂಟ್ರೀಸ್ಗಳ ಒಂದು ಇನ್ವಾಲ್ವ್ಮೆಂಟನ್ನು ಯಾವ ರೀತಿಯಾಗಿ ಕಾಣ್ತೇವೆ. WTOದಲ್ಲಿ ಟ್ರಿಪ್ಸ್ ಅಗ್ರಿಮೆಂಟ್ ಅಂತ ಏನು ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ರೈಟ್ಸನ್ನು ಒಂದು ಎನ್ಶೋರ್ ಮಾಡಿರ್ತಾರೆ. ಒಂದು ಗೂಡ್ಸ್ ಆಗಿರ್ಬೋದು, ಇಂಟೆಲೆಕ್ಚುಯಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ರೈಟ್ಸ್ಗಳು ಜನರಲಿ
ಡ್ರಗ್ಸನ್ನು ಏನು ತಯಾರು ಮಾಡಿರ್ತಾರಲ್ಲ, ಈ ಒಂದು ಡ್ರಗ್ಸ್ ತಯಾರಿಕೆ ಮಾಡಿರುವಂಥ ಹಂತದಲ್ಲಿ ನಾವು ರೈಟ್ಸನ್ನು ಕೊಡಬೇಕಾಗತ್ತೆ. ಅದನ್ನು ಪ್ರೋಸೆಸ್ಸನ್ನು ಯಾವ ರೀತಿಯಾಗಿ ಯೂಸ್ ಮಾಡಿರ್ತಾರೆ ಅಥವಾ ಯಾವ ರೀತಿಯಾಗಿ ಪ್ರಾಡಕ್ಟ್ ಇದೆ ಆ ಪ್ರಾಡಕ್ಟ್ಗಿರ್ಬೋದು ಅಥವಾ ಪ್ರೊಸೆಸ್ಗೆ ಒಂದು ರೈಟ್ಸನ್ನು ಕೊಟ್ಟಿರ್ತಾರೆ. ಯಾಕೆಂದರೆ ಅದನ್ನು ಯಾರು ಕಾಪಿ ಮಾಡ್ಬೋದು. ಇವುಗಳನ್ನೆಲ್ಲನೂ ಸಹ ಭಾರತ ಎಷ್ಟರ ಮಟ್ಟಿಗೆ ಮಾಡ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್. ಸೊ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ಗಳನ್ನು ಎನ್ಶೋರ್ ಮಾಡ್ತಾ ಇದೆ. ಯಾವುದೇ ಒಂದು ಕಂಟ್ರೀಸ್ಗೊಂದಿಗೆ ನಾವು ಟ್ರೇಡ್ ಮಾಡುವಾಗ ಎಷ್ಟರ ಮಟ್ಟಿಗೆ ಇಲ್ಲಿ ಕೋಆಪ್ರೇಷನನ್ನು ಚೆಕ್ ಮಾಡ್ತಾರೆ ಅಂತ. ಸೊ ಇವಾಗ ನಾವೇನೋ ಟ್ರೇಡ್ ಅಗ್ರಿಮೆಂಟ್ಸನ್ನು ಮಾಡ್ಕೊಂಡಿದ್ದೀವಿ, ಆ ಥರ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ ಅಂತಂದರೆ ಏನು ನೋಡ್ಬೋದು. ಇವಾಗ ಅವರು ಇಲ್ಲಿರುವಂಥ ಇಂಪ್ಲಿಕೇಶನ್ಸ್ಗಳನ್ನು ನಾವು ಮಾನಿಟರ್ ಮಾಡಬೇಕು, ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು. ಎಸ್, ನಾವು ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ದೀವಿ, ಬೇಸಿಕಲಿ ನಮ್ಮ ಒಂದು ಹೂಡಿಕೆ ಎಷ್ಟರ ಮಟ್ಟಿಗೆ ಇರಬೇಕು, ಸೊ ಇದರಿಂದ ನಮ್ಮ ಒಂದು ಜಾಬ್ ಕ್ರಿಯೇಷನ್ಸ್ಗಳು ಆಗ್ತವ ಇದೋ ಇಲ್ವೋ, ಇವುಗಳನ್ನೆಲ್ಲ ಮಾನಿಟರ್ ಮಾಡಬೇಕಾಗತ್ತೆ. ಸೊ ಬ್ಯಾಲೆನ್ಸಿಂಗ್ ಇಂಟ್ರೆಸ್ಟನ್ನು ನಾವು ಇಲ್ಲಿ ತೋರಿಸ್ಬೇಕು. ಭಾರತದ ಒಂದು ಪ್ರೊವಿಷನ್ ಏನಿದೆ, ನಾವು ಎಷ್ಟರ ಮಟ್ಟಿಗೆ ಟ್ರೇಡ್ ಕೋಆಪ್ರೇಷನನ್ನು ಮಾಡ್ತಾ ಇದ್ದೀವಿ, ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸನ್ನು ಸಹ ಎಷ್ಟರ ಮಟ್ಟಿಗೆ ಮ್ಯಾಕ್ಸಿಮೈಸ್ ಮಾಡ್ತಾ ಇದ್ದೀವಿ, ಇದರಿಂದ ಎಷ್ಟರ ಮಟ್ಟಿಗೆ ಬೆನಿಫಿಟ್ಸನ್ನು ತೆಗೆದುಕೊಳ್ತಾ ಇದ್ದೀವಿ, ಭಾರತದ ಒಂದು ಇಂಟ್ರೆಸ್ಟ್ ಏನಿದೆ, ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಒಂದು ಸ್ಟ್ಯಾಂಡರ್ಡ್ಸ್ಗಳು ಯಾವ ರೀತಿ ಆಗಿದೆ, ಸಸ್ಟೈನೇಬಲ್ ಆಗಿ ನಾವು ಕೋಆಪ್ರೇಷನನ್ನು ಮಾಡ್ತಾ ಇದ್ದೀವಿ, ಸಸ್ಟೈನೇಬಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತಹ ಕಮಿಟ್ಮೆಂಟ್ಸ್ಗಳನ್ನು ಸಹ ನಾವಿಲ್ಲಿ ಕೊಡ್ತಾ ಇದ್ದೀವಿ. ಒಂದು ಪ್ರಾಪರ್ ಆಗಿರುವಂಥ ಅಪ್ರೋಚ್ ಇದೆನಾ, ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ, ಲೇಬರ್ ಸ್ಟ್ಯಾಂಡರ್ಡ್ಸ್ಗಳಾಗಿರ್ಬೋದು, ಟ್ರೇಡ್ ಪಾಲಿಸೀಸ್ಗಳನ್ನು ಎನ್ಶೋರ್ ಮಾಡ್ತಾ ಇದ್ದೀವಿ, ರೆಗ್ಯುಲೇಟರಿ ಅಡ್ಜಸ್ಟ್ಮೆಂಟ್ಸ್ಗಳು ಯಾವ ರೀತಿಯಾಗಿದೆ ಅಂತ ನಾವು ಕನ್ಸಿಡರ್ ಮಾಡಬೇಕು. ಪರ್ಟಿಕ್ಯುಲರ್ಲಿ ಇವಾಗ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅಂತಲೇ ನಾವು ತೆಗೆದುಕೊಳ್ಳೋದಾದರೆ ಇಲ್ಲಿ ರೆಗ್ಯುಲೇಷನ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವುಗಳನ್ನು ನಾವು ಪರ್ಟಿಕ್ಯುಲರ್ಲಿ ಈ ಒಂದು ಅಗ್ರಿಮೆಂಟ್ ನಡುವೆ ಎನ್ಶೋರ್ ಮಾಡಬೇಕು ಅನ್ನುವಂಥದ್ದಾಗಿ. ನಾವು ಇವಾಗ ಡೊಮೆಸ್ಟಿಕ್ ಲೀಗಲ್ ಫ್ರೇಮ್ವರ್ಕ್ಸ್ಗೆ ಏನಿದಾವಲ್ಲ ಅದರೊಂದಿಗೆ ನಾವು ಈ ಒಂದು ಕಮಿಟ್ಮೆಂಟನ್ನು ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಡೊಮೆಸ್ಟಿಕಲಿ ಇರ್ತಕ್ಕಂಥ ಫ್ರೇಮ್ವರ್ಕ್ಸನ್ನು ಸಹ ಮಿಸ್ ಮಾಡಬಾರ್ದು ಅಂತ ಕಂಟೆಕ್ಸ್ಟ್ನ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಟ್ರೇಡ್ ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ದೀವಿ, ಬಟ್ ಡೊಮೆಸ್ಟಿಕಲಿ ನಾವು ಯಾವುದೇ ರೀತಿಯಾದಂತಹ ಟ್ರೇಡ್ ವಯಲೇಷನ್ಸ್ ಆಗಬಾರ್ದು, ಗ್ಲೋಬಲ್ ಲೆವೆಲ್ ಇರ್ತಕ್ಕಂಥ ಸ್ಟ್ಯಾಂಡರ್ಡ್ಸ್ಗಳನ್ನು ಸಹ ಮೀಟ್ ಆಗಬೇಕು ಅನ್ನುವಂಥ ಒಂದು ಪರ್ಸ್ಪೆಕ್ಟಿವನ್ನು, ಅಂದರೆ ರೆಗ್ಯುಲೇಟರಿ ಅಡ್ಜಸ್ಟ್ಮೆಂಟ್ಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಇವಾಗ ಫ್ರೀ ಟ್ರೇಡ್ ಮಾಡ್ತಾ ಇದ್ದೀವಿ ಅಂತಂದರೆ ಲಿಟಲ್ ಬಿಟ್ ಅಡ್ಜಸ್ಟ್ಮೆಂಟ್ಸ್ಗಳನ್ನು ನಾವು ಡೊಮೆಸ್ಟಿಕ್ ಪಾಲಿಸಿನಲ್ಲಿ ಮಾಡಬೇಕು, ಮಾಡಬೇಕು, ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಯಾವುದೇ ರೀತಿಯಾದಂತಹ ವಯಲೇಷನ್ಸ್ಗಳು ಆಗಬಾರ್ದು, ನಮ್ಮ ಒಂದು ಪ್ರೊಡಕ್ಷನ್ಗೆ ಹಾರ್ ಮಾಡಬಾರ್ದು. ಸೊ ಇಲ್ಲಿ ಬೂಸ್ಟ್ ಮಾಡಬೇಕು, ಅಂದರೆ ಗ್ರೋತ್ ಆ್ಯಕ್ಟಿವಿಟೀಸ್ಗಳಿಗೆ ಬೂಸ್ಟ್ ಮಾಡೋದಾಗಲಿ, ಕಾಂಪಿಟೇಟಿವ್ನೆಸ್ಸನ್ನು ತರೋದಾಗಲಿ, ಟೆಕ್ನಾಲಜೀಸ್ಗಳು ಬರುವಂಥದ್ದಾಗಲಿ, ಸೊ ನಮ್ಮ ಒಂದು ಸರ್ವಿಸು ಸಹ ಗ್ಲೋಬಲ್ ಲೆವೆಲ್ ಇರತಕ್ಕಂಥ ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡೋದಾಗಲಿ, ಈ ರೀತಿಯಾದಂಥ ಪರ್ಸ್ಪೆಕ್ಟಿವ್ಸ್ಗಳು ಇರಬೇಕು ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಜನರಲಿ ಇಷ್ಟು ಪಾಯಿಂಟ್ಸನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ, ಸೆಂಟರ್ ನೋಟಿಫೈಸ್ ರೂಲ್ಸ್ ಅಲೋವಿಂಗ್ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಿವ್ ಎಲಿಫೆಂಟ್ಸ್ ಅಂತ ಅನ್ನೋದಾಗಿ ಕಾಣ್ತಾ ಇದ್ದೀವಿ. ಈ ಒಂದು ಆರ್ಟಿಕಲ್ ನಡಿಯಲ್ಲಿ 2024ರಲ್ಲಿ ಅನಿಮಲ್ಸ್ಗಳನ್ನು, ಅದರಲ್ಲೂ ಎಲಿಫೆಂಟ್ಸ್ಗೆ ಸಂಬಂಧಪಟ್ಟಂಥ ಒಂದು ಟ್ರಾನ್ಸ್ಫರ್ ಆಗಿರ್ಬೋದು ಅಥವಾ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಇದಕ್ಕೆ ಸಂಬಂಧಿಸಿದಂತೆ ಒಂದು ರೂಲ್ಸನ್ನು ತರ್ತಾ ಇದೆ. ಹೊಸದಾಗಿರ್ತಕ್ಕಂಥ ಒಂದು ಲಿಬರಲೈಸ್ಡ್ ಕಂಡೀಷನ್ಸನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದೆ. ಇಲ್ಲಿ ಪರ್ಟಿಕ್ಯುಲರ್ಲಿ ಯಾವ ಸ್ಟೇಟ್ಸ್ಗಳ ಮಧ್ಯೆ ಟ್ರಾನ್ಸ್ಫರ್ ಆಗ್ತಾ ಇದೆ, ಸ್ಟೇಟ್ಸ್ ಒಳಗಡೆ ಆಗ್ತಾ ಇದೆಯೋ ಅಥವಾ ಬೇರೆ ಬೇರೆ ಸ್ಟೇಟ್ಸ್ಗಳ ಮಧ್ಯೆ ಆಗ್ತಾ ಇದೆಯೋ, ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕೋಆರ್ಡಿನೇಷನ್ ಇಂಪಾರ್ಟೆಂಟ್. ಕಂಡೀಷನ್ ಏನಿರುತ್ತೆ ಅಂತ ಲಿಬರಲೈಸ್ಡ್ ಆಗಿರುವಂಥ ಒಂದು ಕಂಡೀಷನ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಬೇರೆ ಬೇರೆ ಸ್ಟೇಟ್ಸ್ಗಳೊಂದಿಗೂ ಸಹ ಟ್ರಾನ್ಸ್ಫರ್ ಆಗ್ಬೋದು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಪರ್ಟಿಕ್ಯುಲರ್ಲಿ ಇವಾಗ ಎನಿಮಲ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡುವಂತಹ ಸಂದರ್ಭದಲ್ಲಿ ಕ್ಯಾಪಿಟಿವ್ ಮಾಡಿರ್ತಾರಲ್ಲ, ಅಂದರೆ ಏನು ಅವುಗಳನ್ನು ಸೇವ್ ಮಾಡ್ತಾ ಇರ್ತಾರಲ್ಲ, ಸೊ ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಲೀಗಲ್ ಪೊಸಿಷನ್ಸ್ಗಳನ್ನು ಅಥವಾ ಓನರ್ಸ್ಗಳು ಯಾವುದೇ ರೀತಿಯಾಗಿ ಆ ಎನಿಮಲ್ಸನ್ನು ಮೇಂಟೈನ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕ್ತಾ ಇಲ್ಲ. ಸೊ ಸ್ಟೇಟ್ಗೆ ಸಂಬಂಧಪಟ್ಟಂಥ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ಸ್ಗಳು ಏನಿರ್ತಾರಲ್ಲ, ಸೊ ಅವರ ಒಂದು ಕನ್ಸರ್ನ್ ಆಧಾರದ ಮೇಲೆ ಒಂದು ವೇಳೆ ಅವರು ಸರಿ ಅನಿಸಿದೆ, ಡೀಮ್ ಇಟ್ ಫಿಟ್ ಅಂತಂದರೆ ಅದು ಸರಿ ಅನಿಸಿದರೆ, ಪ್ರಾಪರಾಗಿ ಅನಿಸಿದಂದರೆ ಈ ಒಂದು ಸರ್ಕಮ್ಸ್ಟೆನ್ಸಸ್ ನಟಿನಲ್ಲಿ ಸೊ ಬೆಟರ್ ಅವರು ಏನು ಮಾಡ್ಬೋದು, ಟ್ರಾನ್ಸ್ಫರನ್ನು ಮಾಡ್ಬೋದು ಎನಿಮಲ್ಸ್ಗಳನ್ನ ಟ್ರಾನ್ಸ್ಫರ್ ಮಾಡುವಂಥ ಸಂದರ್ಭದಲ್ಲಿ. ಈವನ್ ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮುಂಚೆ ಸ್ಟೇಟ್ ನಡಿನಲ್ಲಿ ಎಲಿಫೆಂಟ್ಸ್ಗಳಿಗೆ ಸಂಬಂಧಪಟ್ಟಂತೆ ರೆಟಿಫಿಕೇಷನ್ಸನ್ನು ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಯಾವ ರೀತಿಯ ರೆಟಿಫಿಕೇಷನ್ಸ್ ಅಂತಂದರೆ ಆ ಎನಿಮಲ್ಸ್ಗಳ ಕಂಡೀಷನ್ಸ್ ಏನಿದೆ, ಯಾರಾದರೂ ಡಾಕ್ಟರ್ಸ್ಗಳ ಹತ್ರ, ಸೊ ವೆಟರ್ನೇರಿಯನ್ ಡಾಕ್ಟರ್ಸ್ಗಳು ಇರ್ತಾರಲ್ಲ ಅವರೊಂದಿಗೆ ಆಗಿರ್ಬೋದು, ಅಥವಾ ಡೆಪ್ಯೂಟಿ ಕನ್ಸರ್ವೇಟರ್ಸ್ ಆಫ್ ಫಾರೆಸ್ಟ್ ಏನಿರ್ತಾರಲ್ಲ ಅವರೊಂದಿಗೆ ಒಂದು ಕನ್ಸಲ್ಟ್ನ ಆಧಾರದ ಮೇಲೆ ಸೊ ಎನಿಮಲ್ಸ್ಗಳ ಹ್ಯಾಬಿಟ್ಯಾಟ್ ಕಂಡೀಷನ್ಸ್ಗಳಿಗೆ ಏನಿರುತ್ತೆ ಆ ಒಂದು ಹ್ಯಾಬಿಟ್ಯಾಟ್ ಎನಿಮಲ್ಸ್ಗಳಿಗೆ ಸೂಟೇಬಲ್ ಇದೆನಾ ಅನ್ನುವಂಥದ್ದಾಗಿ ಕಾಣ್ಬೋದು. ಸೊ ಇಲ್ಲಿ ಯಾವುದೇ ರೀತಿಯಾಗಿ ಮೊದಲು ಏನು ಅಷ್ಟೊಂದು ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಇತ್ತಲ್ಲ ಚೀಫ್ ವೈಲ್ಡ್ ವಾರ್ಡನ್ನೊಂದಿಗೆ, ಬಟ್ ಒಂದು ಆನ್ ರಿಸಿಪ್ಟ್ನ ಆಧಾರದ ಮೇಲೆ, ಡಾಕ್ಯುಮೆಂಟೇಷನ್ ಆಧಾರದ ಮೇಲೆ ಅವ್ರು ಏನು ಮಾಡ್ಬೋದು, ರಿಜೆಕ್ಟ್ ಮಾಡ್ಬೋದು ಅಥವಾ ಅಪ್ರೂವಲ್ಲೂ ಸಹ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಪರ್ಟಿಕ್ಯುಲರ್ಲಿ ಓನರ್ ಮೇಲೆ ಏನಿತ್ತಲ್ಲ, ಓನರ್ ಏನು ಮಾಡ್ಬೋದಿತ್ತು, ಅವ್ರುಗಳನ್ನು ಈಸಿಯಾಗಿ ಟ್ರಾನ್ಸ್ಫರ್ ಮಾಡೋದೇನಿತ್ತು ಅಲ್ಲಿ ಸ್ವಲ್ಪ ರೆಗ್ಯುಲೇಷನ್ಸ್ಗಳನ್ನು ಹಾಕ್ತಾ ಇದ್ದಾರೆ. ಸೊ ಅವ್ರು ಇವಾಗ ಯಾವುದೇ ರೀತಿಯಾಗಿ ಆ ಎನಿಮಲ್ಸನ್ನು ಮೇಂಟೈನ್ ಮಾಡೋದ್ರಲ್ಲಿ ಬರಲ್ಲ, ಚೀಫ್ ವೈಲ್ಡ್ ವಾರ್ಡನ್ಸ್ಗಳು ಬರ್ತಾರೆ.
ರೆಗ್ಯುಲೇಷನ್ಸ್ಗಳಂತಂದರೆ ಜನರಲಿ ಇವಾಗ ಒಂದು ರಿಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಒಂದು ಪಾಲಿಸೀಸನ್ನು ತರ್ತಾ ಇದ್ದಾರೆ. ಐಡೆಂಟಿಫೈ ಮಾಡ್ತಾರೆ ಆ ಒಂದು ಎನಿಮಲ್ಗೆ ಸಂಬಂಧಪಟ್ಟಂತೆ. ಸೊ ಮಿನಿಸ್ಟ್ರಿ ಐಡೆಂಟಿಫೈ ಮಾಡಿರ್ತಾರೆ ಆ ಒಂದು ಎನಿಮಲ್ನ ಜೆನೆಟಿಕ್ ಪ್ರೊಫೈಲ್ ಯಾವ ರೀತಿಯಾಗಿರುತ್ತೆ ಅಂತ, ಬೇರೆ ಬೇರೆ ಕಂಡೀಷನ್ಸ್ಗಳನ್ನು ಸಹ ಅಸಿಸ್ಟ್ ಮಾಡೋದ್ರ ಮುಖಾಂತರ. ಬಟ್ ಅಂಟಿಲ್ 2022 ನಾವೇನು ಕನ್ಸಿಡರ್ ಮಾಡ್ತೀವಿ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಎಕ್ಸ್ಪ್ಲಿಸಿಟ್ಲಿ ಏನು ಮಾಡಿರುತ್ತೆ ಅಂತಂದರೆ ಇಲ್ಲಿ ಟ್ರೇಡನ್ನು ಪ್ರೊಹಿಬಿಟ್ ಮಾಡಿರ್ತಾರೆ. ಈವನ್ ವೈಲ್ಡ್ ಆಗಿರ್ಬೋದು, ಕೆಪಿಟಿವ್ ಎಲಿಫೆಂಟ್ಸ್ಗಳನ್ನು ಟ್ರೇಡ್ ಮಾಡೋದನ್ನು ಪ್ರೊಹಿಬಿಟ್ ಮಾಡಿರ್ತಾರೆ. ಸೊ ಈ ಒಂದು ಅಮೆಂಡ್ಮೆಂಟ್ ನಡೆಯಲ್ಲಿ ಫಸ್ಟ್ ಟೈಮ್ ಇವಾಗ ಕೆಪಿಟಿವ್ ಎಲಿಫೆಂಟ್ಸ್ಗಳನ್ನು ಮೂವ್ ಮಾಡಲಿಕ್ಕೆ ಅಲೋ ಮಾಡಿದ್ದಾರೆ. ಓಕೆ, ಸೊ ಫಾರ್ ದ ಫಸ್ಟ್ ಟೈಮ್ ಇಲ್ಲಿ ಅಲೋ ಮಾಡಿರೋದನ್ನು ಕಾಣ್ತಾ ಇದ್ದೀವಿ. ಬೇಸಿಕಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದು, ಇವಾಗ ಒಂದು ವೇಳೆ ಓನರ್ಸ್ಗಳು ಪ್ರಾಪರಾಗಿ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ, ಸೊ ಅವರು ಆ ಒಂದು ಪೊಸಿಷನಲ್ಲಿ ಇರಲಿಲ್ಲ ಅಂತಂದರೆ ಆವಾಗ ಟ್ರಾನ್ಸ್ಫರ್ ಮಾಡೋದನ್ನು ಸ್ವಲ್ಪ ರಿಲೀಫ್ ಮಾಡಿದ್ದಾರೆ. ಸೊ ಸ್ಟೇಟ್ ಅಥಾರಿಟೀಸ್ಗಳು ಸರ್ಕಮ್ಸ್ಟೆನ್ಸಸನ್ನು ಐಡೆಂಟಿಫೈ ಮಾಡೋದ್ರ ಮುಖಾಂತರ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ಸ್ ಅವರು ಡಿಸಿಷನ್ನ ತೆಗೆದುಕೊಳ್ತಾರೆ. ಇಷ್ಟು ಪಾಯಿಂಟನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಜನರಲಿ ಕನೆಕ್ಟ್ ಮಾಡ್ಕೋಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿಯಲ್ಲಿ ನಾವು ತೆಗೆದುಕೊಳ್ಳೋದಾದರೆ 5th and 6th ಶೆಡ್ಯೂಲ್ಗೆ ಸಂಬಂಧಪಟ್ಟಂತೆ ಸಂವಿಧಾನದಲ್ಲಿ ಈ ಒಂದು ಪ್ರೊವಿಷನ್ಸ್ಗಳನ್ನು ಕಾಣ್ತೇವೆ ಅಂತ. ಏನೇನಿದೆ 5th ಮತ್ತು 6th ಶೆಡ್ಯೂಲ್ನಲ್ಲಿ ಏನಿದೆ ಅಂತ ಕೇಳಿದ್ದಾರೆ. ಸಿಂಪಲ್ಲಾಗಿ ಕೇಳಿದ್ದಾರೆ. ಒಂದು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ಸ್ ಆಫ್ ಶೆಡ್ಯೂಲ್ ಟ್ರೈಬ್ಸ್ ಅನ್ನುವಂಥದ್ದಾಗಲಿ, ಡಿಟರ್ಮೈನ್ ದ ಬೌಂಡ್ರೀಸ್ ಬಿಟ್ವೀನ್ ದ ಸ್ಟೇಟ್, ಡಿಟರ್ಮೈನ್ ದ ಪವರ್, ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಲ್ ಆಫ್ ಪಂಚಾಯತ್ಸ್ ಅನ್ನುವಂಥದ್ದಾಗಿ ಕೇಳ್ತಾ ಇದ್ದಾರೆ. ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಆಲ್ ದ ಬಾರ್ಡರ್ ಸ್ಟೇಟ್ಸ್ ಅನ್ನುವಂಥದ್ದಾಗಿ ಕಾಣ್ಬೋದು. ಸೊ 5th ಹಾಗೂ 6th ಶೆಡ್ಯೂಲ್ ಎದಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇದು UPSCನಲ್ಲಿ IAS ಎಕ್ಸಾಮಿನೇಷನಲ್ಲಿ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನ್ ಆಗಿದೆ. ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಸಹ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.